ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಗೆ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ. ಸೊ ಇಂಪಾರ್ಟೆಂಟ್ ಎಕ್ಸ್ಪೈರಿ ಆಗಿರುತ್ತೆ. ನಾಳೆ ಒಂದು ಧಮಾಕದಾರ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ. ಈ ವಾರ ಹೇಗೆ ಬಿದ್ದಿತ್ತೋ ಹಾಗೆ ರಿಕವರ್ ಆಗಿದೆ. ನಾಳೆ ಏನಾಗ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೊ ಓವರಾಲ್ ಇವತ್ತು ನೋಡ್ತಾ ಬರೋದಾದರೆ ಇನ್ಶೂರೆನ್ಸ್ ಸೆಕ್ಟರ್ ನೆಗೆಟಿವ್ ಆಗಿತ್ತು. ಇದು ಎಕ್ಸ್ಪೆಕ್ಟೆಡ್ ಅಲ್ವಾ. ನಿನ್ನೆ GST ಕೌನ್ಸಿಲ್ ನಲ್ಲಿ ಏನಾದರೂ ಒಂದು ಕಡೆ ಬರ್ಬೋದು ಪ್ರೀಮಿಯಮ್ಗಳು ಬೇಕೋ ಬೇಡವೋ 18% ಲೈಫ್ ಇನ್ಶೂರೆನ್ಸ್ಗೆ, ಹೆಲ್ತ್ ಇನ್ಶೂರೆನ್ಸ್ಗೆ ಅಂತ ನೋಡಿ ಸುಮಾರು ದಿನದಿಂದ ನೀವು ಟ್ರ್ಯಾಕ್ ಮಾಡ್ತಾ ಬರೋದಾಗಿದ್ರೆ ತುಂಬ ಮೇಲ್ಗಡೆ ಹೋಗ್ತಾನೆ ಬಂದಿತ್ತು ಇನ್ಶೂರೆನ್ಸ್ ಸೆಕ್ಟರ್ ಸ್ಟಾಕು. ಯಾಕೆ ಏನು ಅಂತಂದರೆ ಈ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಗಡ್ಕರಿ ಅವರು ಪತ್ರ ಬೇರೆ ಬರೆದಿದ್ರು ಫೈನಾನ್ಸ್ ಮಿನಿಸ್ಟ್ರಿಗೆ ಕನ್ಸಿಡರ್ ಮಾಡಿ ಅಂತೆಲ್ಲ ಬಂದಿತ್ತು. ಸೊ ನಿನ್ನೆ ಅದನ್ನ ಏನು ಹೇಳ್ದಲ್ಲ ಮುಂದಕ್ಕೆ ಹಾಕಿರೋದ್ರಿಂದ ನೋಡಿ ಪ್ರೀಮಿಯಂ ಕಮ್ಮಿ ಆಗುತ್ತಲ್ವಾ. ಪ್ರೀಮಿಯಂ ಕಮ್ಮಿ ಆದರೆ ಜನ ಇನ್ನೂ ಜಾಸ್ತಿ ಅಟ್ರಾಕ್ಟಿವ್ನೆಸ್ ತೋರಿಸ್ಬೋದು. GST ಇಲ್ಲ, ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋಣ ಅಥವಾ ಟರ್ಮ್ ಇನ್ಶೂರೆನ್ಸ್ ತೊಗೊಳ್ಳೋಣ, ಲೈಫ್ ಇನ್ಶೂರೆನ್ಸ್ ತೊಗೊಳ್ಳೋಣ ಅಂತ. ಈಗ ಅದು ಒಂದು ಮಾರಕ ಅಂತ ಅಷ್ಟೇ. ಸೊ ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ SBI ಲೈಫಲ್ಲಿ ಇವತ್ತು ಒಂದು ಇಂಟ್ರಾಡೇ ಆಪರ್ಚುನಿಟಿ ಕೂಡ ಇತ್ತು. HDFC ಲೈಫ್ ಟ್ರ್ಯಾಕ್ ಮಾಡಿದರೆ ಅದು ಇನ್ನೂ ಕೆಳಗೆ ಬಿದ್ದಿದೆ. ಸರ್ಪ್ರೈಸಿಂಗ್ಲಿ LIC ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ ಅಂತ ಅನ್ಸುತ್ತೆ. ಸೊ HDFC ಲೈಫ್ 4% ಇವತ್ತು ಫಾಲ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಗೆ DB ಸ್ಲ್ಯಾಬ್ಸ್ ಕೆಲವರಿಗೆ ಕಾಲ ಅದರಿಂದ ಆಚೆ ಹೋದ್ಮೇಲೆ ಇವಾಗ ನನ್ನನ್ನು ತೆಗೆದುಹಾಕಬೇಕು ಅಂತ ನೋಡ್ತಾ ಇದ್ದೀರಾ ನಿಫ್ಟಿ 50ನಲ್ಲಿ ಅನ್ನೋ ಥರ ರ್ಯಾಲಿ ಕೊಡ್ತಾ ಇದೆ DB ಸ್ಲ್ಯಾಬ್ಸು. ನಿಮಗೆ ಗೊತ್ತಿದೆ 5,000 ನಮ್ಮ ಟಾರ್ಗೆಟ್ ಆಗಿತ್ತು. ಅಂದರೆ 5,000ಕ್ಕೆ ಎಕ್ಸಿಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಲಾಂಗ್ ಟರ್ಮ್ ಇನ್ವೆಸ್ಟರ್ ಅನ್ನೋ DB ಸ್ಲ್ಯಾಬ್ಸಲ್ಲಿ ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ. 3,200 3,300 ಲೆವೆಲ್ಗೆ ಸಿಕ್ಕಂಥ ಸ್ಟಾಕು ಈಗ 5,400 ಲೆವೆಲ್ನ ದಾಟಿ ಮೇಲ್ಗಡೆ ಹೋಗ್ತಾನೆ ಇದೆ. ಸೊ ಫಾರ್ಮಾ ಸೆಕ್ಟರಲ್ಲಿ ರಿಮೈನ್ ಬುಲಿಶ್. ಇದು ಸೆಪ್ಟೆಂಬರಿಂದ ಆಚೆ ಹೋಗ್ಬೋದು ನಿಫ್ಟಿ 50ಇಂದ. ನಾನು ಆಗಲೇ ಹೇಳ್ದಂಗೆ ಕೆಲವೊಂದ್ರದ್ದು ಆಚೆ ಹೋಗಕ್ಕೆ ಬಂದಾಗ ಪರ್ಫಾರ್ಮ್ ಮಾಡುತ್ತೆ, ಇದ್ದಾಗ ಪರ್ಫಾರ್ಮ್ ಮಾಡೋದೇ ಇಲ್ಲ. ಕೆಲವೊಂದು ಒಳಗಡೆ ಎಂಟ್ರಿ ಆದಮೇಲೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಆಮೇಲೆ ಮಾಡೋದೇ ಇಲ್ಲ. ಸೊ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸೊ DB ಸ್ಲ್ಯಾಬ್ಸು ಆ ಸಾಲಿಗೆ ಸೇರುವಂಥ ಕಂಪನಿ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಸೊ 4.89% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ DB ಸ್ಲ್ಯಾಬ್ಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ. IT ಸೆಕ್ಟರ್ ಎಲ್ಲ ಕೂಡ ಪಾಸಿಟಿವ್ ಆಗಿತ್ತು, ತುಂಬ ದೊಡ್ಡದಾಗಿ ಪಾಸಿಟಿವ್ ಆಗಿತ್ತು. ಮಾರ್ಗನ್ ಸ್ಟ್ಯಾನ್ಲಿ ಅವರು ಕೊಟ್ಟಿದ್ರು. ಈಗ ಮೋತಿಲಾಲ್ ಆಸ್ವಾಲ್ ಅವರು ಇವರೆಲ್ಲ ಬ್ರೋಕರೇಜ್ ಹೌಸ್ಗಳು ಕೂಡ ಇವಾಗ ಏನು ಮಾಡ್ತಾ ಇದ್ದಾರೆ, ಪಾಸಿಟಿವ್ ರೇಟಿಂಗ್ನ ಕೊಡ್ತಾ ಇದ್ದಾರೆ. ಈ ಸಲ ಚೆನ್ನಾಗಿ ಬರ್ಬೋದು ಕ್ವಾರ್ಟರ್ ರಿಸಲ್ಟ್ಸ್ ಅಂತ. ಮುಂದಿನ ವಾರದ ಹಾಗೆ US ಅಲ್ಲಿರೋ ಕಂಪ್ನಿ, ಕೆಲವೊಂದು ಸರ್ವಿಸ್ ಬೇಸ್ ಕಂಪ್ನಿ ಅಂದರೆ ಅಲ್ಲಿ ಆಕ್ಸೆಂಚರ್ ಇದ್ರದ್ದೆಲ್ಲ ರಿಸಲ್ಟ್ಸ್ ಬರೋಕ್ಕೆ ಶುರು ಆಗುತ್ತೆ. ಅದಾದಮೇಲೆ TCS, ಇನ್ಫೋಸಿಸ್ ಮಾರ್ಕೆಟ್ ಲೀಡರ್ಸ್ ಶುರು ಮಾಡ್ತಾರೆ. ಆಮೇಲೆ ಒಬ್ಬೊಬ್ಬರದ್ದು ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಆಲ್ರೆಡಿ ಇವತ್ತು ತುಂಬ ಅಪ್ ಮೂವ್ಮೆಂಟ್ ಕೊಟ್ಟಿದೆ. ನ್ಯೂಟ್ರಲ್ ರೇಟಿಂಗ್ನ ಕೆಲವೊಂದು ಕಂಪ್ನಿಗಳಿಗೆ ಹೇಳಿದ್ದಾರೆ, ಟೆಕ್ಎಮ್, ವಿಪ್ರೋಗೆಲ್ಲ. ಬಟ್ ಪಾಸಿಟಿವ್ ರೇಟಿಂಗ್ನ ಇನ್ಫೋಸಿಸು, HCL, TCSಗೆಲ್ಲ ಪಾಸಿಟಿವ್ ಬಯಾಸ್ನ ಕೊಟ್ಟಿದ್ದಾರೆ. ಸೊ ಅದಿಷ್ಟು ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸ್ ಆಗಿತ್ತು. ಕ್ವಿಕ್ಕಾಗಿ ಮಾತಾಡ್ತಾ ಹೋಗೋದಾದರೆ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ ನಿನ್ನೆ ಏನಂತ ಮಾತಾಡ್ಕೊಂಡಿದ್ವಿ. ಇದು ಒಂದು ಇನ್ವರ್ಸ್ H&S ಪ್ಯಾಟರ್ನ ಅಂತ ನಾವು ಮಾತಾಡಿದ್ವಿ. ಆಯಿತು, ಇನ್ವರ್ಸ್ H&S ಪ್ಯಾಟರ್ನ್ ಆಯಿತು ಅಂತಂದರೆ ಏನಾಗಬೇಕಾಗಿತ್ತು. ಸೊ ಓಪನಿಂಗ್ ಆಗಿ ಇಲ್ಲಿ ಬಂದು ಇಲ್ಲಿ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ. ಇಲ್ಲಿಂದ ಇದನ್ನ ಟೆಸ್ಟ್ ಮಾಡಿ ಇಲ್ಲಿಂದ ಒಂದು ಸೈಡ್ ರ್ಯಾಲಿ ಆಯಿತು 100 ಪಾಯಿಂಟ್ಸ್ ತನಕ. ಸೊ ಏನೊಂದು ಅಂದ್ಕೊಂಡಿದ್ವು ಆ ಡೆಸಿಗ್ನೇಟೆಡ್ ಟಾರ್ಗೆಟು 25,100 150 ನೋಡಿ, ಇಲ್ಲಿಂದ ಇಷ್ಟೇ ಥರ ಇದೆಯೋ ಅಷ್ಟೇ ಹತ್ರದ್ದು ಮೇಲ್ಗಡೆ ಬರುತ್ತೆ ಅಂತ ಥಿಯರಿ ಹೇಳುತ್ತೆ ಇನ್ವರ್ಸ್ H&S. ಸೊ ಇನ್ವರ್ಸ್ H&S ಪ್ಯಾಟರ್ನ್ ಇವತ್ತು ಕನ್ಫರ್ಮ್ ಆಗಿದೆ. ವಾಪಸ್ ಕೊನೆಯ ಟೈಮಲ್ಲಿ ಸ್ವಲ್ಪ ಕೆಳಗಡೆ ಬಂದು ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ 25,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದ್ದೀವಿ. ಈಗ ನೆಕ್ಸ್ಟ್ ನಿಫ್ಟಿ ಏನು ಮಾಡುತ್ತೆ ಅದು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಕೆಳಗಡೆ ಯಾವ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿ ಆಗಿತ್ತಲ್ಲ, ನಿಫ್ಟಿನಲ್ಲಿ ಆ ಮೂವ್ಮೆಂಟ್ ಆಗಿರಲಿಲ್ಲ. ಅಂದರೆ ಕೆಳಗಡೆ ಹೆಂಗೆ ಬಂದಿತ್ತೋ ಹಾಗೆ ಮೇಲ್ಗಡೆ ಹೋಗಿರುವಂಥದ್ದು ಅದು ನಿಫ್ಟಿ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದೆ. ಸೊ ಈಗ ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಲೆವೆಲ್ 25,200 250 ಅದೆಲ್ಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸು. ಸೊ ಮೇಲ್ಗಡೆ ಹೋದ್ರೂ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡುವಂಥ ಸಾಧ್ಯತೆ ಇದೆ. ಕೆಳಗಡೆ 25,000ನೇ ಸಪೋರ್ಟು. ಸೊ 25,000ದಿಂದ 25,200 250 ತನಕ ಈ ಎಕ್ಸ್ಪೈರಿನೂ ಕೂಡ ಅಲ್ಲೇ ಇಟ್ಬಿಡೋ ಥರ ಮ್ಯೂಟೆಡ್ ಎಕ್ಸ್ಪೈರಿ ಮಾಡ್ತಾರಾ, ಅಥವಾ ನಾಳೆ ಒಂದಿನ ಪಾಸ್ ಆಗಿ ನಾಡಿದ್ದು ಮೇಲ್ಗಡೆ ಅಥವಾ ಕೆಳಗಡೆ ಮೂವ್ಮೆಂಟ್ ಆಗುತ್ತಾ ಅನ್ನೋದು ಇವಾಗ ಸದ್ಯಕ್ಕಿರುವಂಥ ಪ್ರಶ್ನೆ. ನಾಳೆಗೆ ಸ್ವಲ್ಪ ನಾನು ಸೈಡ್ ವೇಸ್ ಆಗಿ ಇರೋಕ್ಕೆ ಇಷ್ಟಪಡ್ತೀನಿ. ಅನ್ಲೆಸ್ 25,000 ಮತ್ತೆ ಬೀಟ್ ಮಾಡಿಬಿಟ್ಟು ನಾವು ಕೆಳಗಡೆ ಬಂದರೆ. ಈಗ ನೋಡಿ ಈ ಝೋನ್ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ, ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಮಾಡಿದ್ವಿ. ಸೊ 25,000 ಸಪೋರ್ಟ್ ಇದೆ. ಮೇಲ್ಗಡೆ ಹೋದರೆ 25,200 ಇದೆಲ್ಲ ರೆಸಿಸ್ಟೆನ್ಸ್ ಇದೆ. ಸೊ ಒಂದು 200 ಪಾಯಿಂಟ್ ಝೋನಲ್ಲಿ ತಣ್ಣಗೆ ನಿಂತ್ಕೋಬೋದು ಅಂತ ಅನಿಸ್ತಾ ಇದೆ ನಿಫ್ಟಿ. ನೋಡೋಣ ಯಾವ ರೀತಿ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ಮೇಲೆ ಡಿಸೈಡ್ ಮಾಡ್ತಾ ಹೋಗೋಣ. ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಕತೆ ನೋಡಿ, ಆಲ್ಮೋಸ್ಟ್ ಏನು ಒಂದು ಬಿದ್ದಿತ್ತೋ ಅದನ್ನ ಇವತ್ತು ಫುಲ್ ಮಾಡಿ ಅಲ್ಲಿಂದ ಕೆಳಗಡೆ ಬರ್ತಾರ ಮಾಡಿ ಮತ್ತೆ ಮೇಲ್ಗಡೆಗೆ ಬಂದು ಕ್ಲೋಸಿಂಗ್ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿ. ಅಂದರೆ 51,300ಕ್ಕಿಂತ ಜಸ್ಟ್ ಮಾರ್ಜಿನ್ ಇದೆ. ಏನು 51,300 ಮೇಲ್ಗಡೆ ತೊಗೊಂಡೋಗ್ಬಿಟ್ರ ಅಂತ ಇವತ್ತು ಕೇಳ್ತಾ ಇದ್ವಿ. ಅಲ್ಲಿಂದ ನೋಡಿ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಈಗ ವೆರಿ ಇಂಪಾರ್ಟೆಂಟ್, ಇದೇ ಝೋನಲ್ಲಿ ಓಪನ್ ಆಗಿ ನಾಳೆ ಮೇಲ್ಗಡೆ ಹೋಯಿತು ಅಂತಂದರೆ ತುಂಬ ಒಂದು ಒಳ್ಳೆ ಮೂಮೆಂಟು ಬರುವಂಥ ಸಾಧ್ಯತೆ ಇದೆ. ಆದರೆ ಒಂದು ಅರ್ಥ ಮಾಡ್ಕೋಬೇಕು ನಾವಿಲ್ಲಿ, ಇದು ಮಲ್ಟಿಪಲ್ ಟೈಮ್ಸು ಸಪೋರ್ಟು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇರೋಂಥದ್ದು ಈಗಲೂ ಕೂಡ ರೆಸ್ಪೆಕ್ಟ್ ಮಾಡ್ತಾ ಇದೆ. ನೋಡಿ ಇಲ್ಲಿ ಕೆಳಗಡೆ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಇತ್ತು, ರೆಸಿಸ್ಟೆನ್ಸ್ ಥರ ಮೇಲ್ಗಡೆ ಹೋದಾಗ ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಇತ್ತು. ಈಗ ಮತ್ತೆ ಅಲ್ಲಿಂದನೇ ಫಾಲ್ ಶುರು ಆಯಿತು, ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಇದು ಸುಮಾರು ಸಲ ಈ ಝೋನ್ನ ಟೆಸ್ಟ್ ಆಗಿಬಿಟ್ಟಿದೆ 51,300 ಲೆವೆಲ್. ಸೊ ಅವಾಗ ನಾವು ಸುಮಾರು ಅಂದ್ಕೊಂಡ್ವಿ ಮೇಲ್ಗಡೆ ಹೋಗುತ್ತಾ, ಗ್ಯಾಪ್ ಫಿಲ್ ಮಾಡುತ್ತಾ, ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ ಅಂತ ಲಾಂಗ್ ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಕೆಳಗಡೆನೇ ಬಂದಿತ್ತು. ಈಗ ವಾಪಸ್ ಮೇಲ್ಗಡೆ ಬಂದಿದೆ. ಸೊ ಈ ಥರ ಈಗ ಏನಾಗಿದೆ ಅಂದರೆ ಅವರು ಕೇಳ್ತಾ ಇದ್ರಿ ಸರ್ ಸುಮಾರು ಸಲ ಒಂದೇ ಝೋನ್ನ ಟೆಸ್ಟ್ ಮಾಡ್ತಾ ಇದೆ ಅಂದರೆ ಅದು ಸ್ಟ್ರಾಂಗಾ ವೀಕಾ ಅಂತ. ಸೊ ಅದು ಡಿಪೆಂಡ್. ಈಗ ಮಲ್ಟಿ ಕ್ಯಾಂಡಲ್ ಇದರಲ್ಲಿ ನೀವು ನೋಡ್ತಾ ಹೋಗೋದಂದರೆ ವೀಕ್ಲಿ ಕ್ಯಾಂಡ್ಲು, ಮಂತ್ಲಿ ಕ್ಯಾಂಡ್ಲು ವ್ಯೂಯಲ್ಲಿ ನೀವು ನೋಡ್ತಾ ಹೋಗೋದಾದರೆ ಆ ರೀತಿ ಮಂತ್ಲಿ ರೆಫರೆನ್ಸಲ್ಲಿ ಆಗುವಂಥದ್ದು ಎಲ್ಲ ಆಗುತ್ತೆ, ತುಂಬ ರೇರ್ ಆಗುತ್ತೆ. ಅಂದರೆ ಆ ಮಂತ್ಲಿ ಬೇಸಿಸಲ್ಲಿ ನಿಮಗೆ ಮ್ಯಾಚ್ ಆಗ್ತಾ ಹೋಗಬೇಕು. ಅದು ಹಿಸ್ಟಾರಿಕಲಿ ಒಂದು ಸಪೋರ್ಟು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಇಂಟ್ರಾಡೇನಲ್ಲಿ ಅಂದರೆ ಡೈಲಿ ಅಥವಾ 15 ಮಿನಿಟ್ಸಲ್ಲಿ ನಾವು ಮಾತಾಡ್ತಾ ಬಂದಾಗ ಆಗಲೂ ಕೂಡ ಇಂಪಾರ್ಟೆಂಟ್ ಲೆವೆಲ್ಸ್ಗಳೇ. ಬಟ್ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಆಗಿದೆ ಅಂತಂದರೆ ಆ ಲೆವೆಲ್ಲು ಒಂದು ಆಚೆನೋ ಈಚೆನೋ ಹೋಗೋಕ್ಕೆ ರೆಡಿ ಆಗ್ತಾ ಇದೆ ಅಂತ. ಇಂಥ ಒಂದು ಇಂಪಾರ್ಟೆಂಟ್ ಕ್ರೂಷಿಯಲ್ ಲೆವೆಲ್ಲು ಆಚೆ ಈಚೆ ಆಯಿತು ಅಂತಂದರೆ ಅಲ್ಲಿ ಒಂದು ದೊಡ್ಡದಾಗಿರುವಂಥ ಮೂವ್ಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ.
ಬಂದಿರುತ್ತೆ. ಸದ್ಯಕ್ಕೆ ಬಂದಿರೋ ಮೂಮೆಂಟು ಪಾಸಿಟಿವ್ ಆಗಿದೆ. HDFC ಬ್ಯಾಂಕು 1650 ಟಚ್ ಮಾಡಿದೆ. ಇವತ್ತು ಬ್ಯಾಂಕಿಂಗ್ ಸ್ಟಾಕ್ಗಳು ಯಾವುದು ವೀಕ್ ಆಗಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲೇನಾದರೂ ಮೂಮೆಂಟ್ ಬರ್ತಾ ಹೋಯ್ತು ಅಂತಂದರೆ ಯಾವ ಗ್ಯಾಪು ಅಂತ ನಾವು ಮಾತಾಡ್ತಾ ಇದ್ವಲ್ಲ, ಆ ಗ್ಯಾಪು ಫಿಲ್ ಆಗುವಂಥ ಟೈಮ್ ಬರುತ್ತೆ. ಸೊ ಅಂದರೆ ನಾನು ಹೇಳ್ತಾ ಇರೋಂಥದ್ದು, ಇಲ್ಲಿ ನೋಡಿ ಗ್ಯಾಪನ್ನು ಫಿಲ್ ಮಾಡ್ಕೊಂಡು ಮೇಲ್ಗಡೆ ಹೋಗಿತ್ತು. ಸೊ ಸಾರಿ, ಆ ಗ್ಯಾಪ್ ಫಿಲ್ ಮಾಡಿಬಿಟ್ಟಿದ್ವಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ, ಮೈ ಬ್ಯಾಡ್. ಸೊ ಗ್ಯಾಪ್ ಫಿಲ್ಲಿಂಗ್ ಆಗೋಗಿದೆ. ಬಟ್ ಏನೊಂದು ಬಸ್ ಸ್ಟ್ಯಾಂಡ್ ಝೋನ್ ಇತ್ತು, ಅದರಿಂದ ಮತ್ತೆ ಮೇಲ್ಗಡೆ ಹೋದರೆ 51,000 52,000 ನೆಕ್ಸ್ಟ್ ಟಾರ್ಗೆಟ್ ಅಂತ ಮಾತಾಡ್ಕೊಂತಿದ್ವಿ ಅಲ್ವಾ. ಸೊ ಅದ್ರ ಕಡೆಗೆ ಬ್ಯಾಂಕ್ ನಿಫ್ಟಿ ಹೋಗುವಂಥ ಸಾಧ್ಯತೆ ಇದೆ. ಎಸ್, ಸೊ ಯಾಕೆಂದರೆ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಈ ಗ್ಯಾಪನ್ನು ಫಿಲ್ ಮಾಡಿ ಅದ್ರ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಮಾಡಿದಂಥ ಝೋನು ಅಲ್ಲೇ ಬಂದಿದೆ. ಇವಾಗ ಹ್ಯಾಮರ್ ಅಂತ ಬಂದಿದ್ರು ಇನ್ನೊಂದು ಲೆಕ್ಕ ತಗೊಳಂಗಿಲ್ಲ. ಯಾಕೆಂತಂದರೆ ನೋಡಿ, ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಆಗಿತ್ತು, ಮತ್ತೆ ಗ್ರೀನ್ ಕ್ಯಾಂಡಲ್ ಬಂತು. ಇವತ್ತು ಮತ್ತೆ ಬಿಯರ್ಸ್ ಇರೋದಾರೆ ಅಂದಿದ್ರೆ ಇವತ್ತು ರೆಡ್ ಕ್ಯಾಂಡಲ್ ಮಾಡಬೇಕಾಗಿತ್ತು, ಅಥವಾ ಅಟ್ಲೀಸ್ಟ್ ನಿನ್ನೆ ಲೋ ಹತ್ತಿರ ನಾನು ಬಂದು ಕ್ಲೋಸಿಂಗ್ ಮಾಡಬೇಕಾಗಿತ್ತು. ಬಟ್ ಇವತ್ತು ಏನಾಗಿದೆ, 2 ಕ್ಯಾಂಡಲ್ಗಿಂತ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿದೆ. ದಿಸ್ ಇಸ್ ಸೇಯಿಂಗ್ ಬುಲ್ಲಿಶ್ನೆಸ್ ಆನ್ ಚಾರ್ಟ್ಸ್. ಆಯಿತು, ಇದೊಂದು ಟ್ರ್ಯಾಪ್ ಆಗಿರ್ಬೋದಾ, ಬುಲ್ ಟ್ರ್ಯಾಪ್ ಆಗಿರ್ಬೋದಾ, ಏನಾಗಿದೆ ಅದೆಲ್ಲ ನೋಡ್ಬೋದು. ಬಟ್ ಬಂದಿರುವಂಥ ಜಟಾಪಟಿ ನೋಡಿದ್ರೆ ಇಲ್ಲಿ ಟ್ರ್ಯಾಪ್ ಮಾಡಿ ಕೆಳಗಡೆ ಚೇಂಜ್ ಮಾಡೋ ಅನ್ನೋ ಸಿಚುವೇಶನ್ ಕಾಣಿಸ್ತಾ ಇಲ್ಲ. ಏನಾಗ್ಬೋದು ಅಂದರೆ ಒಂದು ಪಾಸ್ ಆಗ್ಬೋದು. ನೋಡಿ, 51,000ದಿಂದ 51,400 ಒಂದು ಪಾಸ್ ಆಗುವಂಥ ಸಾಧ್ಯತೆ ಇದೆ. ಪಾಸ್ ಆಗಿ ಏನಾದ್ರು ಮೇಲ್ಗಡೆ ಕೊಡ್ತು ಅಂತಂದರೆ ಪಾಸಿಟಿವ್ ಮೂಮೆಂಟ್ ಆಗುತ್ತೆ. ಇಲ್ಲ ನಾಳೆನೇ ಮೇಲ್ಗಡೆ ಮೂಮೆಂಟ್ ಆಗಿ ಕೊಡ್ತಾ ಹೋಯ್ತು ಅಂದರೆ ಎಕ್ಸ್ಪೈರಿ ದಿನ ಆಗಲೂ ಕೂಡ ಮೇಲ್ಗಡೆ ಮೂಮೆಂಟ್ ಆಗಿರುತ್ತೆ. ಸೊ ಸದ್ಯಕ್ಕೆ ನಾವು ನೆಗೆಟಿವ್ ಬಯಾಸ್ ಆಗಂಗಿಲ್ಲ, ಯಾಕೆಂದರೆ 51,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಸೊ ಎಲ್ಲಿ ತನಕ 51,000 ಬಿಟ್ಟು ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರಲ್ಲ ಅಂದರೆ ಹೆಚ್ಚು ಕಮ್ಮಿ ಇವತ್ತಿನಲ್ಲೋ ಅಲ್ಲಿ ತನಕ ಬೇರ್ ವ್ಯೂನ ಇಟ್ಕೊಳಕ್ಕೆ ಹೋಗ್ಬಿಡಿ. ಇವಾಗ ಸ್ವಲ್ಪ ಪಾಸಿಟಿವ್ ಆಗಿ ಇರಬೇಕು. ಬೇರ್ ವ್ಯೂ ನಾವು ಇಟ್ಕೊಳ್ಳೋಂಥ ಪರಿಸ್ಥಿತಿನಲ್ಲಿ ಇಲ್ಲ. ಸೊ ಇಲ್ಲ, ಇದೇ ಝೋನಲ್ಲಿ ಓಪನ್ ಆಗಿ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಮೇಲ್ಗಡೆ ಹೋಗ್ಬೋದು. ಬಟ್ ನಾನಾಗಲೇ ಹೇಳ್ದಂಗೆ ಮಲ್ಟಿಪಲ್ ಟೈಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಅದು ಝೋನು ಅಷ್ಟು ಸುಲಭ ಇರಲ್ಲ, ಸ್ವಲ್ಪ ಟ್ರಿಕಿ ಇರುತ್ತೆ. ಸೊ ಟ್ರಿಕಿ ಅಂದರೆ ಏನಾಗ್ಬೋದು, ಒಂದು ದೊಡ್ಡದಾಗಿ ಹಾಲ್ಟ್ ಆಗ್ಬೋದು. ನಾಳೆ ದಿವಸ ನಿಫ್ಟಿ ದಿನ ಮೂವ್ಮೆಂಟ್ ಆಗ್ತಾ ಹೋಗ್ಬೋದು, ಇಲ್ಲ ನಾಳೆನೇ ಮೂವ್ಮೆಂಟ್ ಆಗ್ತಾ ಹೋಗ್ಬೋದು, ಎರಡೇ ಸಾಧ್ಯತೆ. ಸೊ ಸ್ವಲ್ಪ ಪಾಸಿಟಿವ್ ಬಯಾಸ್ ಆಗಿ ಇದ್ದೀವಿ. ನಾವು ನೆಗೆಟಿವ್ ಆಗಬೇಕು ಅಂದರೆ 51,100 ಅಥವಾ 51,000 ಈ ಝೋನಲ್ಲಿ ಎಲ್ಲರೂ ಓಪನ್ ಆಗಿಬಿಡ್ತು ಗ್ಯಾಪ್ ಡೌನು ಅಂತಂದರೆ ಆಗ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ನೀವು ಪಾಸಿಟಿವ್ ಆಗಿ ಇರ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿ ಇವತ್ತು ಎಕ್ಸ್ಪೈರಿ ಆಗಿತ್ತು. ಬಟ್ ಫಿನ್ ನಿಫ್ಟಿ ಎಕ್ಸ್ಪೈರಿ ದಿನ ಇವತ್ತು ಸ್ವಲ್ಪ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಎಕ್ಸ್ಪೈರಿ ದಿನಗಳ ಪ್ರೆಷರ್ ಅನ್ನೋದು ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ. ಇವತ್ತು ಫಿನ್ ನಿಫ್ಟಿನಲ್ಲಿ ಓಪನಿಂಗಲ್ಲೇ ಒಂದು ಸಿ ಸೆಲ್ ಇತ್ತು. ಕಾರಣ ಏನು ಅಂತಂದರೆ 23,800 ಇಷ್ಟು ಜೋರಾಗಿ ಬೀಳ್ತಾ ಇದ್ದಾಗ ಸೊ ಇಮಿಡಿಯೇಟಾಗಿ ಏನು ಮಾಡಬೇಕು ನೋಡಿ, ಫಸ್ಟ್ ಬಾರ್ ಮೊನ್ನೆ ಯಾವುದ್ರಲ್ಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಯಾವುದ್ರಲ್ಲಿ ಆಗಿತ್ತಲ್ವ ಇದೇ ಥರ ಇಷ್ಟು ದೊಡ್ಡ ಬಾರ್ ನಿಮಗೆ ಕಾಣಿಸಕ್ಕೆ ಸಿಕ್ತು ಫಸ್ಟ್ ಬಾರಲ್ಲೇ ಅಂತಂದರೆ ಮೊದಲು ಮಾಡಬೇಕಾಗಿರೋ ಕೆಲಸ, ನೀವು ಸಿ ತೊಗೊತಿರೋ ಬಿಡ್ತಾರೆ. ಸಿ ತೊಗೊಳಕ್ಕೆ ಯಾಕೆ ನೆನ್ನೆ ಮೂಮೆಂಟ್ ಕೊಟ್ಕೊಂಡು ಮೇಲ್ಗಡೆ ಹೋಗಿದೆ ಅಂದರೆ ಸಾರಿ ಪಿ ಬೈ ಮಾಡ್ತಿರೋ ಬೈ ಮಾಡೋಕ್ಕೆ ಇನ್ನೂ ಹಳೆಯದ ರೆಸಿಸ್ಟೆನ್ಸ್ಗಳು ಸಪೋರ್ಟ್ ಝೋನ್ಗಳಿಗೆ ಬಂದಿಲ್ಲ. ಬಟ್ ನೀವು ಖಂಡಿತವಾಗ್ಲೂ ಇಲ್ಲಿ ಸಿ ಸೆಲ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಇಷ್ಟು ದೊಡ್ಡ ಬಾರ್ ಬರ್ತಿದ್ದಂಗೆ. ಸೊ ಅದು ಕೆಳಗಡೆ ಹೋಗೋಷ್ಟೊತ್ತಿಗೆ ಆರಾಮಾಗಿ ನಿಮಗೆ ಡಿಕೆ ಆಗ್ತಾ ಹೋಗುತ್ತೆ. ಈ ಟೈಮಲ್ಲಿ ನಿಮಗೆ ಫುಲ್ ಡಿಕೆ ಆಗಿಬಿಡುತ್ತೆ. ಸೊ ಅದಾದ ನೋಡಿ ಮತ್ತೆ ಮೇಲ್ಗಡೆ ಹೋಯ್ತು, ಒಂದ್ಸಲ ಎಲ್ಲೋ ಬೇಸ್ ಮಾಡ್ತು ಮೇಲ್ಗಡೆ ಬರ್ತಿದೆ ಅಂತಂದಾಗ ನೀವು ಬೇಕಾದರೆ 10ರ ಪೊಸಿಷನ್ನ ಸೆಲ್ ಮಾಡಬೇಕು. ಯಾಕಂದರೆ ಇಷ್ಟು ಫಾಸ್ಟ್ ಸೆಲ್ಲಿಂಗ್ ಬರ್ತಿದೆ ಅಂದಾಗ ಕೆಳಗಡೆ ನೀವು ತೊಗೊಂಡೋಗ್ತಾ ಹೋದರೆ ಪ್ರೀಮಿಯಮ್ಗಳು ಬೆಲೆ ಏರ್ತಾನೆ ಇರುತ್ತೆ. ಸೊ ಸ್ವಲ್ಪ ನಿಲ್ಲಬೇಕು. ಸೊ ಒಂದು ರಿವರ್ಸ್ ಕ್ಯಾಂಡಲ್ ಬರಬೇಕು. ಆ ರಿವರ್ಸ್ ಕ್ಯಾಂಡಲ್ ಬಂತು ಅಂತಂದರೆ ಓಕೆ, ರಿವರ್ಸ್ ಕ್ಯಾಂಡಲ್ ಬರ್ತಾ ಇದೆ, ಇಲ್ಲೇನಾದರೂ ನಾವು ಹಾಕೋಣಂಥ ಸಾಧ್ಯತೆ ಇದೆ. ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ಗಳು ಸಿಗುತ್ತಾ ಅಂತ ನೋಡಿದ್ರೆ ನಿಮಗೊಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಸಿಗುತ್ತೆ, ಕರೆಕ್ಟಾಗಿ ಹಾಕೋಬೇಕು. ಸೊ ಆ ಥರ ಒಂದು ಬಿಲ್ಡಪ್ ಆಗ್ತಾ ಹೋಗ್ತಾ ಇರ್ಬೋದು ಅಂತ ಅನ್ಕೋಬೋದು. ಸೊ ಸೇಫರ್ ಸೈಡ್ ಅಂದರೆ ಎಲ್ಲಿ ಲಾಸ್ಟ್ ಪಾಯಿಂಟ್ ಇದೆಯೋ ಅಲ್ಲಿ ಅಂದರೆ 23,500 ರೌಂಡ್ ಲೆವೆಲ್ ಕೂಡ ಅಲ್ಲಿ ನೀವು ಪಿ ಸೆಲ್ನ ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ ಅದೇ ಥರ ಮೇಲ್ಗಡೆ ಹೋಯ್ತು, ಇಲ್ಲೆಲ್ಲರೂ ಇಲ್ಲಿ ಬಿಡ್ಬೋದು ಅಂತ ಅನ್ಕೊಂಡಿರ್ಬೋದು ನೀವು. ಬಟ್ ಕೊನೆಯ ತನಕ ಅಲ್ಲೇ ಬಂದು ನಿಂತಿದೆ ಯಾವುದು ಫಿನ್ ನಿಫ್ಟಿ. ಸೊ ಈ ಥರ ಇದ್ದಾಗ ಹೇಳ್ತಾನೆ ಇರ್ತೈತಿ. ಸೊ ಎಲ್ಲಿ ತನಕ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಅಲ್ಲಿ ತನಕ ಮುಂಚೆನೇ ಅನ್ಕೊಂಬಿಟ್ಟು ಇಲ್ಲಿಂದ ಬೀಳ್ಬೋದು ಅಂತ ಬೀಳ್ಸೋಕ್ಕೆ ಹೋಗಬಾರ್ದು ಮಾರ್ಕೆಟ್ನ. ಅದಾಗಿ ಬಿದ್ದರೆ ವೆಲ್ ಆ್ಯಂಡ್ ಗುಡ್. ಸೊ ಕೊನೆ ತನಕ ಒಂದು ಒಳ್ಳೆ ಪಾಸಿಟಿವ್ ಮೂಮೆಂಟೇ ಕೊಡ್ತಾ ಇತ್ತು. 23,650 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ ಫಿನ್ ನಿಫ್ಟಿ. ಸೊ ಫಿನ್ ನಿಫ್ಟಿನಲ್ಲಿ ಏನೊಂದು ಮೂಮೆಂಟ್ ಆಗಿತ್ತು ಅದಾಗಿ ಅದೇ ಝೋನಲ್ಲಿ ನಿಂತ್ಕೊತಾ ಇದೆ. ಹೇಗೇನು ಇದರಲ್ಲೂ ಕೂಡ ನೋಡಿ ಈ ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಹೋಗ್ತಾ ಇದೆ ಮಾರ್ಕೆಟು. ಸೊ ಈ ರೆಫರೆನ್ಸಲ್ಲೇ ಮತ್ತೆ ಮೇಲ್ಗಡೆ ಹೋಯಿತು ಅಂತಂದರೆ ತಿರ್ಗಾ ಮತ್ತೆ 23,850 900 ಅಥವಾ 24,000 ರೌಂಡ್ ಲೆವೆಲ್ ಕೂಡ ಹೋಗೋಂಥ ಸಾಧ್ಯತೆ ಇರುತ್ತೆ. ಈ ರೆಫರೆನ್ಸ್ ಏನಾದ್ರು ಕೆಳಗಡೆ ಬಿಟ್ಟು ಬಂತಾ ಇದೆ ಅಂತಂದರೆ ಈ ಟ್ರೆಂಡ್ ಲೈನು, ಆವಾಗ ನೀವು ಇದರೊಳಗಡೆ ಒಂದು ಕೆರೆ ದಡ ಅಂತಲೇ ಓದಬೇಕು ಇನ್ನೂ ಕೂಡ. ಯಾಕೆಂದರೆ ಓವರಾಲ್ ಸೆಂಟಿಮೆಂಟು ಬ್ಯಾಂಕ್ ನಿಫ್ಟಿದು ಎಲ್ಲದೂ ಕೂಡ ಪಾಸಿಟಿವೇ ಇದೆ. ಸೊ ಇದರಲ್ಲಿ 23,500ನ ಬಿಟ್ಟು ನಾವು ಕೆಳಗಡೆ ತನಕ ಫಿನ್ ನಿಫ್ಟಿನಲ್ಲಿ ಮತ್ತೆ ನಾವು ನೆಗೆಟಿವ್ ಅಂತ ಓದೋಕ್ಕೆ ಆಗೋದಿಲ್ಲ. ಅಲ್ಲಿ ತನಕ ಇದು ಒಂದು ವಾಲಟೈಲ್ ಕೆರೆದಡ ನೆನೆ ಮಾತಾಡ್ಕೊಂಡಿದ್ವಿ, ಅದೇ ರೀತಿ ಆಗುವಂಥ ಸಾಧ್ಯತೆ ಇದೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಬೇಡ, ಇನ್ನು ತುಂಬ ದೂರ ಇದೆ. ನೋಡಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಗ್ರೂಪಲ್ಲಿ ಕೂಡ ಮಾತಾಡ್ತಾ ಇದ್ವಿ. ಎಕ್ಸ್ಪೈರಿ ದಿನ ಮೂಮೆಂಟ್ ಆಗಪ್ಪ ಅಂದರೆ ಮೂಮೆಂಟ್ ಆಗಲ್ಲ, ಎಕ್ಸ್ಪೈರಿ ಹೊರತುಪಡಿಸಿದ ದಿನ ಮೂಮೆಂಟ್ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. 13,000 ಈಗಲೂ ಕೂಡ ಬಿಟ್ಕೊಟ್ಟಿಲ್ಲ. 13,000ದಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ನೋಡಿ ಈಗ ವಾಪಸ್ಸು 13,300 ಕಡೆಗೆ ಮಿಡ್ ಕ್ಯಾಪ್ ನಿಫ್ಟಿ ಹೋಗ್ತಾ ಇರ್ಬೋದು. ಇದರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಗ್ತಾ ಇದೆ. ಸೊ 13,300 ಬಿಟ್ಟು ಹೋದರೆ ಆಲ್ರೆಡಿ ಆಲ್ ಟೈಮ್ ಹೈ, ಇಲ್ಲ 13,000ದಿಂದ ಕೆಳಗಡೆ ಬರೋ ತನಕ ಮಾತ್ರ ಪಿ, ಅಲ್ಲಿ ತನಕ ಪಿ ಯೋಚನೆ ಮಾಡೋಂಗಿಲ್ಲ. ಯಾಕಂದರೆ 13,000 ಸ್ಟಿಲ್ ಆ್ಯಕ್ಟಿಂಗ್ ಆಸ್ ಅ ಸಪೋರ್ಟ್. ಹೇಗೆ ಚೇಂಜ್ ಮಾಡ್ತಾರೆ ಸೆಂಟಿಮೆಂಟ್ ಅನ್ನೋದನ್ನು ಗೊತ್ತಾಗಿದೆ ಅನ್ಕೋತೀನಿ 2-3 ದಿನದಲ್ಲಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಆಪ್ಷನ್ ಚೈನ್ನ ನೋಡ್ಕೊಂಡ್ಬಂದ್ಬೋಣ.
ನೋಡಿ ಆಪ್ಷನ್ ಚೈನಲ್ಲಿ ನಿಫ್ಟಿ ಬ್ಯಾಂಕಿನ ನೋಡೋದಾದರೆ ಇದ್ರ ಬಗ್ಗೆ ಹೇಗೆ ಹಾಕೋಣೋದು ಅಂತ ಕೆಲವರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಸರ್ ಇದನ್ನು ಸೆನ್ಸಿಬಲ್ ಮೂಲಕ OI ಪ್ರೊಫೈಲ್ನ ಹೇಗೆ ಹಾಕೋಣೋದು ಅಂತ ಒಂದು ಕೈ ಟ್ಯೂಟೋರಿಯಲ್ನಲ್ಲಿ ವೀಡಿಯೋ ಇದೆ. ಈ ವಿಡಿಯೋ ಎಂಡಿಗೆ ಬೇರೆ ಕೊಟ್ಟಿರ್ತೀನಿ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇಲ್ಲಿ OI ಪ್ರೊಫೈಲ್ ಅಂತ ಇರುತ್ತೆ. ಇದು ಸೆನ್ಸಿಬಲ್ ಇದು ಟೂಲ್, ಇದು ನಾನೇನು ಹಾಕೊಂಡಿರೋಂಥದ್ದಲ್ಲ. ಇಲ್ಲಿ ಬರ್ತಾ ಹೋಗುತ್ತೆ. ನೀವು ನೋಡೋದಾದರೆ ಸದ್ಯಕ್ಕೆ 51,500 ರೆಸಿಸ್ಟೆನ್ಸ್ ಇದೆ, 51,000 ಸಪೋರ್ಟ್ ಇದೆ. ಸೊ ನಾಳೆ ಒಂದು ಮ್ಯೂಟೆಡ್ ಡೇ ಆಗಬೇಕು ಅಂದರೆ ಈ 51,500 600 51,000 ಈ ಝೋನ್ ಒಳಗಡೆ ಬ್ಯಾಂಕ್ ನಿಫ್ಟಿ ತಣ್ಣಗೆ ಉಳ್ಕೋಬಹುದು. ಆ ರೀತಿ ಉಳ್ಕೊಳ್ಳಿಲ್ಲ ಅಂದರೆ ಇಲ್ಲಿಂದ ಒಂದು ಮೂಮೆಂಟ್ ಬರ್ತಾ ಹೋಗ್ಬೋದು. ಸೊ ನೋಡೋಣ ಎಲ್ಲಿ ಓಪನ್ ಆಗುತ್ತೆ, ಏನು ಕತೆ ಅನ್ನೋದ್ರ ಮೇಲೆ ಪ್ರಿಪೇರ್ ಆಗಿ. ಬಟ್ ಒಳ್ಳೆ ಮೂಮೆಂಟ್ ಆಗಿರೋದ್ರಿಂದ ನಾಳೆ ಆ ರೀತಿ ಮೂಮೆಂಟ್ ಆದ್ರೂ ಆಶ್ಚರ್ಯ ಇಲ್ಲ. ಅಂದರೆ 51,600 51,000 ಈ ಝೋನ್ ಒಳಗಡೆ ಸಣ್ಣದಾಗಿ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿನ ಮುಗಿಸಿದ್ರು ಆಶ್ಚರ್ಯ ಇಲ್ಲ. ಸೊ ಇನ್ನೊಂದು FIDA ಡೇಟಾದು ನೀವು ನೋಡ್ತಾ ಇದ್ದಾರೆ, ಅದು ಕೂಡ ಸೆನ್ಸಿಬಲಲ್ಲಿ ಇದೆ. ನಾನು ಬೇಕಾದ್ರೆ ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ ಯಾವ ರೀತಿ ಸೆನ್ಸಿಬಲ್ ಮೂಲಕ FIDA ಡೇಟಾ ಓದೋದು ಅಂತ. ಬಟ್ ನನಗೆ ಬೆಸ್ಟ್ ಏನಂತ ಅನಿಸ್ತು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಅನಾಲಿಸ್ ಅನ್ನೋ ಸೆಕ್ಷನಲ್ಲಿ ಬಂದರೆ ಓಪನ್ ಇಂಟ್ರೆಸ್ಟ್ ಅಂತ ಒಂದು ಹೊಸ ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಇದನ್ನ ನೀವು ಆ್ಯಡ್ ಮಾಡಿಕೊಂಡು ಇಲ್ಲಿ ಶೋ OI ಅಂತ ಕೊಡಬೇಕು. ನೀವು ಇಲ್ಲಿ ಶೋ OI ಅಂತ ಕೊಟ್ಟರೆ ನಿಮ್ಗೆ ಏನಾಗುತ್ತೆ, ಆನ್ ಡೈಲಿ ಬೇಸಿಸ್ ಹೆಂಗೆ ಚೇಂಜ್ ಆಗಿದೆ ನೆನ್ನೆಗೂ ಇವತ್ತಿಗೂ. ನೋಡಿ ಬ್ಯಾಂಕ್ ನಿಫ್ಟಿ ಮುಂದಿನ ಎಕ್ಸ್ಪೈರಿಂದ ಇಟ್ಕೋಬೋದು, ಯಾವ್ದಾದ್ರು ಇಟ್ಕೋಬೋದು. ಸದ್ಯಕ್ಕೆ ನಾನು ಬ್ಯಾಂಕ್ ನಿಫ್ಟಿ ಚೂಸ್ ಮಾಡಿಬಿಟ್ಟು ನಾಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಹೋಗೋದಾದರೆ ಇಲ್ಲಿ ಯಾವ ರೀತಿ ಈ ಥರ ಪಟ್ಟೆ ಥರ ಕಾಣಿಸ್ತಾ ಇದೆ ನಿಮಗೆ. ಇಲ್ಲಿ ಇದೆಲ್ಲ ಇನ್ಕ್ರೀಸ್ ಮಾಡಿರೋದು ಅಂದರೆ OI ಪೊಸಿಷನ್ನ ಜಾಸ್ತಿ ಮಾಡಿರೋದು ಕಮ್ಮಿ ಮಾಡಿರೋದು ಅಂತ, ಅದೇ ರೀತಿ ಜಾಸ್ತಿ ಮಾಡಿರೋದು ಅಂತ. ಈ ಥರ ಬ್ಲ್ಯಾಂಕ್ ಬಂದಿದೆ ಅಂತ ಅದು ಕಮ್ಮಿ ಮಾಡಿರೋದು ಅಂತ. ಅಂದರೆ ಇದು ಆಪ್ಷನ್ ಸೆಲ್ಲರ್ಸ್ ಡೇಟ್ ಆಗಿರುತ್ತೆ. ಅಗೇನ್ ಇಲ್ಲಿ ನೀವು ನೋಡೋದಾದರೆ 51,500 ನೆನ್ನೆಗಿಂತ ಇವತ್ತು ಜಾಸ್ತಿ ಆಗಿದೆ. ಅಂದರೆ ಕಾಲ್ ರೈಟಿಂಗ್ ಮಾಡಿರೋರು ಇನ್ನೂ ಸ್ವಲ್ಪ ಜಾಸ್ತಿ 11 ಲಕ್ಷ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಬಂದಿದ್ದಾರೆ, ಅಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ. ಅದೇ ರೀತಿಯಾಗಿ ಪುಟ್ಟಲ್ಲೂ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಕಾಲಲ್ಲಿ ನೋಡಿ ತುಂಬ ಒಂದು ಜಾಸ್ತಿ ಮೇಲ್ಗಡೆಗೆ ಹೋದಂಗೆ ಕಾಣಿಸ್ತಾ ಇದೆ. ಏಕೆಂದರೆ 51,000 ನೀವು ನೋಡ್ತಾ ಹೋಗೋದಾದರೆ ಇದರಲ್ಲಿ ಏನೋ ಅಷ್ಟು ಕಮ್ಮಿ ಮಾಡ್ಕೊಂಡಿಲ್ಲ. ಅಂದರೆ 51,000 ಆಲ್ರೆಡಿ ಯಾರಾದರೂ ಕಾಲ್ ಆಪ್ಷನ್ ಸೆಲ್ ಮಾಡಿದ್ದಾರೆ ಅಂದರೆ 51,000ಕ್ಕಿಂತ ಮೇಲ್ಗಡೆ ಹೋಗಲ್ಲ ಈ ವಾರ ಎಕ್ಸ್ಪೈರಿಗೆ ಅಂತ ಮಾಡಿರೋರು ಅಷ್ಟೇನು ಪೊಸಿಷನ್ನ ವಾಪಸ್ ತಗೊಂಡಿಲ್ಲ, ಇನ್ನೂ ಇಟ್ಕೊಂಡು ಕಾಯೋಣ ಅಂತ ಕಾಯ್ತಾ ಇದ್ದಾರೆ. ಬಟ್ ಪುಟ್ ರೇಟಿಂಗ್ ಚೆನ್ನಾಗಿದೆ, ಅಂದರೆ ಸಪೋರ್ಟ್ ಬಿಲ್ಡಪ್ ಆಗಿದೆ. ಸೊ ಇನ್ನೂ 10 ಲಕ್ಷ ಜನ ಎಕ್ಸ್ಟ್ರಾ ಇಲ್ಲಿ ಪುಟ್ ರೇಟಿಂಗ್ನ ಮಾಡಿದ್ದಾರೆ. ಸೊ ಇದು ನಿಮಗೆ ಡೈಲಿ ಬೇಸಿಸ್ ನೆನ್ನೆಗೂ ಇವತ್ತಿಗೂ ಹೇಗೆ ಚೇಂಜ್ ಆಗುತ್ತೆ ಅಂತ ಯಾರಾದರೂ ಪೊಸಿಷನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಈ ಡೇಟಾ ನೋಡೋದ್ರ ಮೂಲಕ ಓಕೆ ಎಲ್ಲಿ ಮೂಮೆಂಟ್ ಚೇಂಜ್ ಆಗ್ತಾ ಇದೆ, ಇದು ಒಂದು ಬೇರಿಶ್ ಆಗಿದೆಯಾ ಬುಲ್ಲಿಶ್ ಆಗಿದೆಯಾ ಏನು ಅಂತ. ಇಲ್ಲಿ ರಿಪ್ಲೈ ಚೇಂಜ್ ಅಂತ ಕೊಟ್ಟರು ನಿಮಗೆ ಹೇಗೆ ಇದು ಮೂಮೆಂಟ್ ಆಯಿತು ಅಂತ ನೀವು ನೋಡ್ತಾ ಹೋಗ್ಬೋದು. ಒಂದು 10:30 ತನಕ ಹೇಗಿತ್ತು, ಅದಾದಮೇಲೆ ಹೇಗಾಯಿತು, ಈ ರೀತಿ ಎಲ್ಲದೂ ಕೂಡ ನೋಡಿ. 10:30 ತನಕ ನೀವು 51,000 ಇನ್ನೂ ಕಾಲ್ ರೇಟಿಂಗ್ ಚೆನ್ನಾಗೇ ಮಾಡ್ಕೊಂಡವ್ರು ಇದ್ರು, ಅಂದರೆ ಬ್ಯಾಂಕ್ ನಿಫ್ಟಿ ಕೆಳಗಡೆ ಹೋಗುತ್ತೆ. ಬಟ್ ಒಂದು ಮಧ್ಯದಲ್ಲಿ ಹೋಗ್ತಾ ಬ್ಯಾಂಕ್ ನಿಫ್ಟಿ ಇವತ್ತು ಮೂಮೆಂಟ್ ಚೇಂಜ್ ಆಗ್ತಾ ಹೋದಂಗೆ ಲಾಸ್ಟಿಗೆ ಏನು ಮಾಡ್ಕೊಂಡಿದ್ದಾರೆ, ಅವ್ರು ಕಮ್ಮಿ ಆಗಿದ್ದಾರೆ, ಆದರೆ ಅಲ್ಲಿ ನಿಮಗೆ ಕಾಲ್ ರೇಟಿಂಗೇ ಜಾಸ್ತಿ ಆಗ್ತಾ ಇದೆ. ನೋಡಿ ಈ ರೀತಿ ನಿಮಗೆ 3:30 ತನಕದ್ದು ಏನಾಯಿತು ಅಂತಲೂ ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಇಂಟ್ರಾಡೇನಲ್ಲೂ ಕೂಡ ವರ್ಕ್ ಆಗ್ತಾ ಇರುತ್ತೆ, ನಿಮಗೆ ಚೇಂಜ್ ಆದಂಗೂ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಇದನ್ನ ನೀವು ಚೆಕ್ಔಟ್ ಮಾಡ್ಬೋದು. ಇದು ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇದರಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಇಂಡಿಯಾ ವಿಕ್ಸ್ ಕಂಫರ್ಟಬಲಿ 13ಗೆ ಬಂದಿದೆ, ವಾಪಸ್ 14ಗಿಂತ ಕೆಳಗಡೆ ಬಂದಿದೆ. ಅಂದರೆ ಮೇಲ್ಗಡೆ ಹೋಗೋಕ್ಕೆ ಏನೂ ತೊಂದರೆ ಇಲ್ಲ ಅಂತ. ಹಾಗಾಗಿ ನಾವು ಸ್ವಲ್ಪ ಬುಲ್ಲಿಶ್ ವ್ಯೂ ಕಡೆಗೆ ಇರ್ಬೋದು ಇವಾಗ. ಬಟ್ ಸದ್ಯಕ್ಕೆ ನಾಳೆ ನೋಡೋದಾದರೆ 51,500 600 ರೆಸಿಸ್ಟೆನ್ಸ್ ಕಾಣಿಸ್ತಾರೆ. ನೋಡೋಣ ಬ್ಯಾಂಕ್ ನಿಫ್ಟಿ ಒಂದೇ ಝೋನಲ್ಲಿ ಉಳ್ಕೊಳುತ್ತೆ ಅಥವಾ ಏನಾಗುತ್ತೆ ಅಂತ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಮೊದಲನೇದಾಗಿ ಕೆನರಾ ಬ್ಯಾಂಕ್ ನೋಡಿ, ಈಗ ಸದ್ಯಕ್ಕೆ ಬ್ಯಾಂಕ್ ಆಫ್ ಬರೋಡ ಆಚೆ ಹೋಗುತ್ತೆ, ಕೆನರಾ ಬ್ಯಾಂಕ್ ಒಳಗಡೆ ಬರುತ್ತೆ ಅಂತ ಸುದ್ದಿ ಇದೆ. ಸೊ ನೋಡ್ತಾ ಹೋಗೋದಾದರೆ ಅಂಥ ಒಳ್ಳೆ ಬ್ಯಾಂಕ್ ಅಂತ ಏನಲ್ಲ ಫಂಡಮೆಂಟಲಿ, ಬಟ್ ವ್ಯಾಲ್ಯೂಯೇಷನಲ್ಲಿ ಸಿಗ್ತಾ ಇರೋಂಥ ಬ್ಯಾಂಕ್ ಅದಂತೂ ನಿಜ. ಸೊ 194 ಈ ಲೆವೆಲ್ಗೆ ಬಂದು ನೋಡೋಣ ಅಂತ ಮಾತಾಡಿದ್ದೆ, ಹೆಚ್ಚು ಕಮ್ಮಿ ಆ ಲೆವೆಲ್ಗೆ ಬಂದಂಗೆ ಕಾಣಿಸ್ತಾ ಇದೆ. ಸೊ ನನ್ನ ಪ್ರಕಾರ 94 ಲೆವೆಲ್ ತನಕ ನೀವು ವೆಯ್ಟ್ ಮಾಡ್ಬೋದು. ಇನ್ನೂ ಇಂಡೆಕ್ಸಿಗೆ ಆಡೋಕ್ಕೆ ಟೈಮ್ ಇದೆ. ಸೊ ಆ್ಯಡ್ ಆಗೋ ತನಕ ಅಂದರೆ ಬ್ಯಾಂಕ್ ನಿಫ್ಟಿ ಇಂಡೆಕ್ಸಿಗೆ ಆ್ಯಡ್ ಆಗ್ತಾ ಇದೆ ಇದು. ಸೊ 200 ಮೂವಿಂಗ್ ಆವರೇಜ್ ಇವಾಗ 100 ಮೂವಿಂಗ್ ಆವರೇಜ್ಗಿಂತ ಮೇಲ್ಗಡೆ ಹೋಗ್ಬಿಟ್ಟಿದೆ. ಇದು ಒಂದು ವೀಕ್ ಸೆಂಟಿಮೆಂಟ್ನ ತೋರಿಸುತ್ತೆ ನೋಡಿ. 200 ಎಕ್ಸ್ಪೆನ್ಷಿಯಲ್ ಮೂವಿಂಗ್ ಆವರೇಜು 100 ಮೂವಿಂಗ್ ಆವರೇಜಿಂದ ಮೇಲೆ ಹೋಗೋದು ಹೋಗಿದೆ. ಅಂದರೆ ಇದು ಇಲ್ಲಿಂದ ಬಿತ್ತಲ್ಲ, ಅಲ್ಲಿಂದ ಒಂದು ವೀಕ್ ಸೆಂಟಿಮೆಂಟ್ನೇ ತೋರಿಸ್ತಾರೆ. ಸೊ ಸ್ಟಾಕು 94 ರೂಪಾಯಿ ತನಕ ಬಂದ್ರೂ ಆಶ್ಚರ್ಯ ಇಲ್ಲ. ಆವಾಗ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಈಗ ಸ್ವಲ್ಪ ದೂರನೇ ಇರಿ ಅಂತ ಹೇಳ್ತೀನಿ. ನೋಡಿ ಬ್ಯಾಂಕ್ಗಳಿಗೆ ಇವತ್ತೊಂದು ಪೋಲ್ ಮಾಡಿದ್ವಿ ನಮ್ಮ ಚಾನಲಲ್ಲಿ, ಟೆಲಿಗ್ರಾಮಲ್ಲಿ. ಸೊ ಯಾರ್ಯಾರು FD RDಗಳನ್ನು ಮಾಡ್ತಾ ಇದ್ದೀರಾ ಅಂತ. ಇದು ನೋಡಿ RBIದು ಕ್ರೆಡಿಟು ಡೆಬಿಟು ಬಿಡ್ತಾನೆ ಇರ್ತಾರೆ ಡೇಟಾ. ಲಾಸ್ಟ್ ಟೈಮ್ ಬಂದಾಗ ಸಾಲ ತಗೊಳೋರು ಇದ್ದಾರೆ ಬ್ಯಾಂಕಿಂದ, ಇಲ್ಲ ಅಂತಲ್ಲ. ಆದರೆ ಬ್ಯಾಂಕಿಗೆ ಬಂದು ಜಮೆ ಮಾಡ್ತಿರೋ ಡೆಪಾಸಿಟ್ ಮಾಡ್ತಿರೋರು ಸಂಖ್ಯೆ ಕಮ್ಮಿ ಆಗ್ತಾನೆ ಬರ್ತಾ ಇದೆ. ಇದು ಒಂದು ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಬ್ಯಾಂಕ್ ನಿಫ್ಟಿ. ಕೆಲವರು ಕೇಳಿದ್ರಲ್ವ ಬ್ಯಾಂಕ್ ನಿಫ್ಟಿ ಯಾಕೆ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಇದು ಕಾರಣ ಇರ್ಬೋದಾ ಅಂತ ಒಬ್ಬರು ಕಮೆಂಟ್ ಮಾಡಿ ಕೂಡ ಹೇಳಿದ್ರಿ. ಸರ್ ಖಂಡಿತ ಅದು ಇಂಪ್ಯಾಕ್ಟ್ ಆಗ್ತಾ ಇದೆ. ಟಾರ್ಗೆಟ್ಗಳನ್ನ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ ಬ್ಯಾಂಕಲ್ಲಿರೋ ಅಫಿಷಿಯಲ್ಸ್ಗಳಿಗೆ. ಅಂದರೆ ಜನ ಮ್ಯೂಚುವಲ್ ಫಂಡ್ಸಲ್ಲಿ ದುಡ್ಡು ಇಡ್ತಾ ಇದ್ದಾರೆ, ಬೇರೆ ಇಂಟ್ರೆಸ್ಟ್ ರೇಟ್ ಚೆನ್ನಾಗಿರೋದ್ರಲ್ಲಿ ದುಡ್ಡು ಇಡ್ತಾ ಇದ್ದಾರೆ, ಬಟ್ ಬ್ಯಾಂಕಲ್ಲಿ ಬಂದು ದುಡ್ಡು ಇಡ್ತಾ ಇಲ್ಲ. ಅಂದರೆ ಚೆನ್ನಾಗಿರೋದು ನಾನು ಹೇಳ್ತಾ ಇರೋದು ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದೆಯಲ್ಲ ಅಂಥದ್ರಲ್ಲಿ, ಕಾರ್ಪೊರೇಟ್ FDಗಳಲ್ಲಿ ಇಲ್ಲಿ ದುಡ್ಡು ಹೋಗ್ತಾ ಇದೆ. ಈಗ ಗೌರ್ಮೆಂಟಿಗೆ ರಿಯಲೈಸ್ ಆಗಿದೆ ನೋಡಿ, SGB ಬೇರೆ ನಿಲ್ಲಿಸ್ಬಿಟ್ರು ಇವಾಗ. ಜನ ಅಲ್ಲೂ ಕೂಡ ಹೂಡಿಕೆ ಮಾಡ್ತಾ ಇದೆ. SGB ನೀವು ನೋಡ್ತಾ ಬರೋದಾದ್ರೆ ಸುಮಾರು ಜನದ ಪೋರ್ಟ್ಫೋಲಿಯೋನಲ್ಲಿ ಅದು ಟಾಪ್ ಪರ್ಫಾರ್ಮರ್ ಆಗಿ ಕೆಲಸ ಮಾಡಿದೆ. 5 ವರ್ಷ ಹಿಂದೆ ಯಾರಾದರೂ SGB ತೊಗೊಂಡಿದ್ರು, 1 ವರ್ಷ ಹಿಂದೆ ತೊಗೊಂಡಿದ್ರು ನಿಮಗೆ 25 to 30% ವಿತ್ ಇಂಟ್ರೆಸ್ಟ್ ಬೇರೆ ಕೊಡ್ತಾರಲ್ವ. ಅದಕ್ಕೆ ನೋಡಿ ಈ ವರ್ಷ ಆ SGB ಸೀರೀಸ್ನೇ ನಿಲ್ಲಿಸ್ಬಿಟ್ರು. ಇದು ಪರ್ಮನೆಂಟಾಗಿ ನಿಲ್ಲಿಸ್ತಾರೆ ಅಂತಲೂ ಒಂದು ಮಾತಿದೆ. ಯಾಕೆ SGB ಬಂತು ಅಂದರೆ ನೀವು ಗೋಲ್ಡ್ ಸೀರೀಸ್ ಪ್ಲೇಲಿಸ್ಟ್ ನೀವು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲದನ್ನು ಇಂಪೋರ್ಟ್ ಮಾಡಿಕೊಂಡು ಎಲ್ಲರಿಗೂ ಗೋಲ್ಡ್ ಬೇಕು ಅಂತ
ಕೊಡೋಕ್ಕಾಗೋದಿಲ್ಲ. ಆಯಿತು ಗೋಲ್ಡಲ್ಲೇ ಇನ್ವೆಸ್ಟ್ ಮಾಡ್ತೀನಿ, ಬಟ್ ನನಗೇನು ಫಿಸಿಕಲ್ ಗೋಲ್ಡ್ ಬೇಡ, ಸಿಮಿಲರ್ ರಿಟರ್ನ್ಸ್ ಬರಬೇಕು ಅಂತಂದರೆ ಈ ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಇದೆ, ನಿಮಗೆ ಪೇಪರಲ್ಲಿ ಗೋಲ್ಡ್ ವ್ಯಾಲ್ಯೂ ಏನು ಹೆಂಗೆ ಅಪ್ರಿಷಿಯೇಟ್ ಆಗುತ್ತೋ ಅದೇ ರೀತಿ ಸಿಗ್ತಾ ಇರುತ್ತೆ ಅಂತ ತಂದಿದ್ದು. ಬಟ್ ಎಷ್ಟು ಪಾಪ್ಯುಲರ್ ಆಗೋಯ್ತು ಅಂತಂದರೆ ಗೌರ್ಮೆಂಟು ಆನ್ ಅನ್ ಆನ್ಯುವಲ್ ಬೇಸಿಸ್ ನೀವು ನೋಡ್ತಾ ಹೋಗೋದ್ರೆ ಇವಾಗ ಗೋಲ್ಡ್ ರೇಟು ಜಾಸ್ತಿ ಆಗ್ತಾ ಇದೆ, ರುಪಿ ಕೂಡ ಬಿದ್ದೋಗ್ತಾ ಇದರಿಂದ ಡಾಲರ್ ಮೇಲೆ. ಸೊ ಒಂದು ಸರಿ ಸುಮಾರು 13-14% ಆನ್ ಅನ್ ಆನ್ಯುವಲ್ ಬೇಸಿಸ್ ರಿಟರ್ನ್ ಕೊಡೋಕ್ಕೆ ಶುರುವಾಯಿತು SGB. ಗೌರ್ಮೆಂಟಿನ ಯಾವ ಸ್ಕೀಮ್ ನಿಮಗೆ 8%ಗಿಂತ ಜಾಸ್ತಿ ರಿಟರ್ನ್ ಕೊಡುತ್ತೆ ಹೇಳಿ? 8.2% ಏನೋ ಕೊಡ್ತಾ ಇದ್ದಾರೆ ಸರ್. ಇದು ಯಾವುದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್, ಅದೇ ನನಗೆ ಗೊತ್ತಿರೋ ಹಾಗೆ ಹೈಯೆಸ್ಟ್ ಅಲ್ವಾ. ಅದು ಬಿಟ್ಟರೆ ಯಾವುದು ಕೂಡ ಅದ್ರ ಮೇಲ್ಗಡೆ ಇಂಟ್ರೆಸ್ಟ್ ರೇಟು ಕೊಡ್ತಾ ಇಲ್ಲ ಗೌರ್ಮೆಂಟ್ ಅದರ ಸ್ಕೀಮು. ಈ SGBನಲ್ಲಿ 12-13% ಬರ್ತಾ ಇದೆ ಅಂದರೆ ಗೌರ್ಮೆಂಟಿಗೆ ಹೊರೆ ತಾನೆ ಅದು. ಹಾಗಾಗಿ ಗೌರ್ಮೆಂಟು ಒಂದು ಪಾಸ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಸೊ ಜನ ಏನು ಮಾಡ್ತಾರೆ, ಅದಿಲ್ಲ ಅಂತಂದರೆ ಯಾವುದು ಹೈಯರ್ ಇಂಟ್ರೆಸ್ಟ್ ರೇಟ್ ಇದೆಯೋ ಅಲ್ಲಿಗೆ ಹೋಗ್ತಾರೆ. ಸೊ ನಾನು ಮೊದಲಿಂದ ಹೇಳ್ತಾ ಇರೋಂಥದ್ದು ಈ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಮಾಡಿ ಅದೆಲ್ಲ ಮಾಡೋದಕ್ಕಿಂತ ನೋಡಿ, ನಾನು 9% ಇಂಟ್ರೆಸ್ಟ್ ಕೊಡ್ತೀನಿ ನಿಮಗೆ ಬ್ಯಾಂಕಲ್ಲಿ FDನಲ್ಲಿ ವಿತ್ ಇನ್ಕಮ್ ಟ್ಯಾಕ್ಸಲ್ಲಿ ಒಂದಿಷ್ಟು ಎಕ್ಸಂಪ್ಷನ್ಸ್ಗಳನ್ನು ತಂದು, ಅಥವಾ ATCನಲ್ಲಿರೋರಿಗೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ ಅಂತ. ಓಲ್ಡ್ ರೆಜಿಮ್ನವ್ರೇನು ಮನವೊಲಿಸೋಕ್ಕೆ ಹೋಗೋದಿಲ್ಲ. ಬಟ್ ನಾನು ಹೇಳ್ತಾರಂಥದ್ದು ಬ್ಯಾಂಕಿಗೆ ಪುಷ್ ಬರಬೇಕು ಅಂತಂದರೆ ಸಿಂಪಲ್ ದಾರಿ ಇನ್ನೇನೂ ಇಲ್ಲ. ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿ ಜನಗಳಿಗೆ ಟ್ಯಾಕ್ಸ್ ಸ್ವಲ್ಪ ಎಕ್ಸಂಪ್ಷನ್ ಕೊಡ್ತೀವಿ ಅಂದರೆ ತನಗೆ ಆರಾಮಾಗಿ ಟ್ಯಾಕ್ಸ್ ಫ್ರೀ ಸಿಗುತ್ತೆ ಅಂತ 9% ಎಲ್ಲರೂ ಕೂಡ ಶಿಫ್ಟ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾರಲ್ವ. ಸೊ ಹೋಪ್ಫುಲಿ ಅದಾಗುತ್ತೆ ಅಂತ ಅನ್ಕೋತೀನಿ. ಯಾಕಂತ ಹೇಳಬೇಕು ಅಂತ ಅನಿಸ್ತು ಅಂತಂದರೆ ಈ PSU ಬ್ಯಾಂಕ್ಗಳು ಇದೆಲ್ಲದಕ್ಕೂ ಕೂಡ ಆಲ್ರೆಡಿ ನೋಡಿ ಒಂದು ಸ್ವಲ್ಪ bearish view ಬರ್ತಾ ಇದೆ. ಅಂದರೆ ಇದಕ್ಕಿಂತ ನಾವು ಪ್ರೈವೇಟ್ ಬ್ಯಾಂಕೇ ಬೆಟರ್ ಅಂತ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಹೀಗಿದ್ದಾಗ ಇವರು ತಮ್ಮ ಎಸ್ಟಿಮೇಟ್ಗಳನ್ನ ಮೀಟ್ ಮಾಡೋಕ್ಕಾಗುತ್ತಾ? ಇವರು ಡೆಪಾಸಿಟ್ ರೇಟಲ್ಲಿ ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಯಾರಿಗಾರು ಸಾಲ ಕೊಡಬೇಕು ಅಂತಂದರೆ ಇವರಲ್ಲಿ ಡೆಪಾಸಿಟ್ ಮಾಡಿ ಬರ್ತಾ ಇದ್ದಾರೆ ಅಂತಂದರೆ ಅವರಿಗೆ ಈಗ ಸೇವಿಂಗ್ಸ್ ಬ್ಯಾಂಕಲ್ಲಿ ಒಂದು 2.5-3% ಇಂಟ್ರೆಸ್ಟ್ ಕೊಡ್ತಾರೆ, ಸಾಲ ತಗೊಂಡವರಿಗೆ 6-9% ಕೊಡ್ತಾರೆ. ಸೊ ಅದ್ರ ಮಧ್ಯದಲ್ಲಿ ಬ್ಯಾಂಕು ಲಾಭ ಮಾಡುವಂಥದ್ದು. ಡೆಪಾಸಿಟ್ ರೇಟೇ ಕಮ್ಮಿ ಆಯಿತು ಅಂತಂದ್ರೆ ಇವ್ರು ಎಲ್ಲಿಂದ ತೊಗೊಂಬರ್ಬೇಕು? RBI ಇಂದ ಸಾಲ ಮಾಡಿ ತೊಗೊಂಬರ್ಬೇಕು. ಸೊ ಈ ರೀತಿ ಆಗ್ತಾ ಹೋಯ್ತು ಅಂದರೆ ವಾಪಸ್ ಸಿಸ್ಟಮ್ಗೆ ಹೊರಬಿಡ್ತಾರೆ. RBI ಸುಮ್ಮನೆ ಕೊಡ್ತಾರೆ, ಅಲ್ಲಿ ರಿವರ್ಸ್ ರೆಪೋ ರೇಟ್ನ ಚಾರ್ಜ್ ಮಾಡ್ತಾರೆ. ಅದು ನಮಗೆ ಮಾಮೂಲಿ ಕೊಡ್ತಾರಲ್ಲ ಡೆಪಾಸಿಟ್ ಇಟ್ಟಾಗ ಸೇವಿಂಗ್ಸ್ ಬ್ಯಾಂಕ್, ಅದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಬ್ಯಾಂಕ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇದು ಎಲ್ಲಿ ತನಕ ಇದೇ ರೀತಿ ಆಗ್ತಾ ಹೋಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡೋಣ. ಸ್ವಲ್ಪ ಅರ್ಬನ್ ಏರಿಯಾಸಲ್ಲಂತೂ ಬ್ಯಾಂಕಲ್ಲಿ ಇಡೋವಂಥದ್ದು ದುಡ್ಡು ತುಂಬ ಕಮ್ಮಿ ಆಗಿದೆ. ಬಟ್ ಗ್ರೂಪಲ್ಲಿ ಚೆನ್ನಾಗಿ ಮೆಸೇಜ್ ಮಾಡಿದ್ದಾರೆ ನೋಡಿ, ಎಲ್ಲದೂ ಇಂಪಾರ್ಟೆಂಟ್, ಎಲ್ಲದೂ ಈಕ್ವಿಟಿನಲ್ಲಿ ಇರಬೇಕು ಅಂತಿಲ್ಲ, ಎಲ್ಲ ಮೊಟ್ಟೆನೂ ಒಂದೇ ನೆಸ್ಟಲ್ಲಿ ಇಡಬೇಡಿ ಅಂತ ಮಾತು ಹೇಳ್ತಲ್ವಾ. ಸೊ ಹಾಗಾಗಿ ನಮ್ಮ ಇನ್ವೆಸ್ಟ್ಮೆಂಟು ಡೈವರ್ಸಿಫಿಕೇ ಆಗುವಂಥದ್ದು ವೆರಿ ಇಂಪಾರ್ಟೆಂಟು. ಅದರಲ್ಲಿ ಗೋಲ್ಡು ಬರುತ್ತೆ, ರಿಯಲ್ ಎಸ್ಟೇಟು ಬರುತ್ತೆ, ಅದೇ ರೀತಿಯಾಗಿ FD ಯಾವುದೇ ರೀತಿಯಾದಂಥ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಇದೆ ಅದು ಕೂಡ ಬರ್ತಾ ಹೋಗುತ್ತೆ. ಬಟ್ ಖಂಡಿತವಾಗ್ಲೂ ಆಲ್ಟರ್ನೇಟಿವ್ ಇದೆ. ನನ್ನ ನೀವು ಪರ್ಸನಲಾಗಿ ಕೇಳೋದಾದರೆ ಕಾರ್ಪೊರೇಟ್ FD ನಿಮಗೆ ಶ್ರೀರಾಮ್ ಫೈನಾನ್ಸಲ್ಲೆಲ್ಲ ಹೋಗೋದಾದರೆ ಆಲ್ಮೋಸ್ಟ್ 9% ಕೊಡ್ತಾರೆ ನಿಮಗೆ. ಸೀನಿಯರ್ ಸಿಟಿಸನ್ ಆದರೆ 9.45% ಕೊಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಜನ ಯಾಕೆ ಬ್ಯಾಂಕ್ ನಿಫ್ಟಿ ಕಡೆ ಬರ್ತಾರೆ ನೋಡಿ? ಹೆಂಗಿದ್ರು RBI ಇಂದ 5 ಲಕ್ಷ ತನಕ ಗ್ಯಾರಂಟಿ ಇದೆ. ಹಾಗಿದ್ದಾಗ ಬ್ಯಾಂಕಿಗೆ ಯಾಕೆ ಬರಬೇಕು ಅನ್ನೋದು ರೀಸನ್ ಕೊಡಬೇಕಲ್ಲ ಬ್ಯಾಂಕು. ಸೊ ಯಾಕೆ ಅನ್ನೆಸೆಸರಿ ಕಾಲ್ಸ್ ಬರಲ್ಲ ಅವ್ರಲ್ಲೆಲ್ಲ ಇಟ್ಟರೆ? ನೀವು ಒಂದ್ಸಲ ಡೆಪಾಸಿಟ್ ಮಾಡಿದ್ದಾರೆ ಅಂದರೆ ಕರೆಕ್ಟಾಗಿ ಮೆಚೂರ್ ಬರುತ್ತೆ, AAA ರೇಟಿಂಗ್ ಇರುತ್ತೆ, ಇದೆಲ್ಲ ಇದೆ. ಸೊ ಹೀಗಿದ್ದಾಗ ಜನ ಯಾಕೆ ಮನ್ಸು ಮಾಡಬೇಕು ಅನ್ನೋದು ಬ್ಯಾಂಕ್ಗಳು ತಾವೇ ಕೇಳುವ. ಬ್ಯಾಂಕ್ ಅವ್ರು ಏನು ಮಾಡೋಕ್ಕಾಗಲ್ಲ. ಬಟ್ ಆನ್ ಸಿಸ್ಟಮ್ ಇದು ಬಂದಿರುವಂಥ ಪ್ರಶ್ನೆ. ನೋಡೋಣ ಯಾವ ರೀತಿ ಸರಿ ಹೋಗ್ತಾ ಹೋಗುತ್ತೆ ಅಂತ ಮುಂದೆ. ಬಟ್ ಬ್ಯಾಂಕ್ ತುಂಬ ಅಟ್ರಾಕ್ಟಿವ್ ಆಗ್ತಾ ಕಾಣಿಸ್ತಾ ಇರೋದು ಈ ಉದ್ದೇಶಕ್ಕೋಸ್ಕರ. ಯಾಕಂದರೆ ಸಾಲ ತಗೊಂಡವ್ರು ಜಾಸ್ತಿ ಇದ್ದಾರೆ, ಆದರೆ ಡೆಪಾಸಿಟ್ ಕಮ್ಮಿ ಆಗ್ತಾ ಇದೆ ಬ್ಯಾಂಕಲ್ಲಿ. ಸೊ ಇದು ಮುಂದಿನ ಪ್ರಾಫಿಟಬಿಲಿಟಿಗೆ ಇಂಪ್ಯಾಕ್ಟ್ ಆಗುತ್ತಾ ಅಂತ. ಬಟ್ ವ್ಯಾಲ್ಯೂಯೇಷನ್ ವೈಸ್ ಸದ್ಯಕ್ಕೆ ನೋಡೋದಾದರೆ ಸುಸ್ಥಿರವಾಗಿ ಇದೆ ಬ್ಯಾಂಕ್ ನಿಫ್ಟಿ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಹೂಡಿಕೆ ಮಾಡೋಕ್ಕೆ. ಅದಕ್ಕೆ ಪೂರಕವಾಗಿರುತ್ತೆ ಏನಾದ್ರು ನ್ಯೂಸ್ ಬರುತ್ತಾ ಅನ್ನೋದು ನಾವು ವೆಯ್ಟ್ ಮಾಡಬೇಕು. ಅದೇ ರೀತಿಯಾಗಿ ಕಲ್ಯಾಣ್ ಜ್ಯುವೆಲರ್ಸ್ ಬಗ್ಗೆ ಹೇಳಿ ಅಂತ ನೋಡಿ. ಕಲ್ಯಾಣ್ ಜ್ಯುವೆಲರ್ಸ್ ಎಂಥ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಅಂತಂದರೆ ಐ ಥಿಂಕ್ ಬೈ ಮಾರ್ಕೆಟ್ ಕ್ಯಾಪು ಲಿಸ್ಟ್ ಆಗಿರುವಂಥ ಜ್ಯುವೆಲರಿ ಕಂಪ್ನಿಯಲ್ಲಿ ಸೆಕೆಂಡ್ ಬರ್ತಾರೆ. ಟೈಟನ್ ನಂತರ ನಂಗೆ ಗೊತ್ತಿರೋಂಗೆ ಕಲ್ಯಾಣ್ ಜ್ಯುವೆಲರ್ಸೇ ಬರೋದು. ಸೊ ಇಲ್ಲೆಲ್ಲ ಒಂದು ಕಂಪೇರ್ ಆಪ್ಷನ್ ಅಂತ ಇದೆ. ಇಲ್ಲಿ ಕಂಪೇರ್ ಅಂತ ಕೊಟ್ಬಿಟ್ಟು ನೀವು ಟೈಟನ್ ಬಗ್ಗೆ ಕಂಪೇರ್ ಮಾಡ್ತಾ ಹೋಗೋದಾದರೆ ಕಲ್ಯಾಣ್ ಜ್ಯುವೆಲರ್ಸ್ನ ನೋಡಿ, ಟೈಟನ್ ರಿಟರ್ನ್ಸೇ ಕೊಟ್ಟಿಲ್ಲ ನೋಡಿ. ಲಾಸ್ಟು ಇದು ವೀಕ್ಲಿ ಕ್ಯಾಂಡಲಲ್ಲಿ ಇದ್ದೀನಿ. ಸೊ ಸಿನ್ಸ್ ಇನ್ಸೆಪ್ಷನ್ ಅನಿಸುತ್ತೆ ಇದು 147%, ಇದು 765% ತೋರಿಸ್ತಾ ಇದೆ ಇಲ್ಲಿ. ಸೊ ಹಾಗಾಗಿ ಕಲ್ಯಾಣ್ ಜ್ಯುವೆಲರ್ಸ್ ನೋಡಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪೇರ್ ಟು ಮಾರ್ಕೆಟ್ ಲೀಡರ್ ಟೈಟನ್ ಅನ್ನೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಸೂಪರ್ ಪರ್ಫಾರ್ಮೆನ್ಸ್ ಹಿಸ್ಟಾರಿಕಲಿ ನೋಡ್ತಾ ಬರೋದಾದರೆ. ಸೊ ಇಲ್ಲಿ ಒಂದು ಕಂಪೇರ್ ಟು ಅಂತ ಬಟನ್ ಇರುತ್ತೆ, ಅದನ್ನ ಹಾಕೊಂಡು ನೀವು ಕಂಪೇರ್ ಮಾಡ್ಬೋದು ನಿಫ್ಟಿ ಜೊತೆಗೆ. ಯಾವ್ದು ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇನ್ನು ನಿಫ್ಟಿ ಜೊತೆಗೂ ಕಂಪೇರ್ ಮಾಡ್ಬೋದು. ಈಗ Nifty 50 ಇಂಡೆಕ್ಸ್ ಅಂತ ಕಂಪೇರ್ ಮಾಡಿ. ಓಕೆ, Nifty 50 ಇಂಡೆಕ್ಸ್ಗೆ ಕಂಪೇರ್ ಮಾಡಿದ್ರೆ ಹೇಗೆ ಪರ್ಫಾರ್ಮ್ ಮಾಡಿದೆ ನೋಡಿ. 2021ರಿಂದ Nifty 50 ಇಷ್ಟು ರಿಟರ್ನ್ಸ್ ಕೊಟ್ಟಿದೆ 72%. ಬಟ್ ಇದು 765% ರಿಟರ್ನ್ ಕೊಟ್ಟಿದೆ. ಈ ರೀತಿ ಕಂಪೇರ್ ಟು ಅಂತ ಒಂದು ಬಟನ್ ಇರುತ್ತೆ, ಅದನ್ನ ನೀವು ಕಂಪೇರ್ ಮಾಡ್ಕೊಂಡು ನೋಡ್ಬೋದು. ಸೊ ಇಷ್ಟೊಂದು ಮೇಲೆ ಹೋಗಿದ್ದಾಗ ಆಯಿತು, ಜ್ಯುವೆಲರಿ ಬಿಸ್ನೆಸ್ಗೆ ಈಗ ತುಂಬ ಒಳ್ಳೆ ವ್ಯಾಲ್ಯೂ ಬಂದಿದೆ. ಯಾಕೆಂತಂದರೆ ಚೆನ್ನಾಗಿ ರೆವೆನ್ಯೂ ಮಾಡ್ತಾ ಹೋಗ್ತಾರೆ, ಇಂಪೋರ್ಟ್ ಡ್ಯೂಟಿ ಕಮ್ಮಿ ಮಾಡಿರ್ಬೋದು. ಬಟ್ ಗೋಲ್ಡ್ ತುಂಬ ಒಳ್ಳೆ ಲೆವೆಲಲ್ಲಿ ನಡೀತಾ ಇದೆ. ಸೊ ಈ ಕಾರಣದಿಂದಾಗಿ ಜ್ಯುವೆಲರಿ ಬಿಸ್ನೆಸ್ ಇನ್ನೂ ಬೂಸ್ಟ್ ಆಗ್ತಾನೆ ಹೋಗ್ಬೋದು, ಅವರ ಪ್ರಾಫಿಟಬಿಲಿಟಿ ಜಾಸ್ತಿ ಆಗ್ತಾನೆ ಹೋಗ್ಬೋದು. ಆದರೆ ತುಂಬ ಹೈ ವ್ಯಾಲ್ಯೂಷನಲ್ಲಿ ಬಂದಿರೋದ್ರಿಂದ ಈಗ ನಾವು ಆ್ಯಡ್ ಮಾಡ್ಕೊಳಕ್ಕಾಗೋದಿಲ್ಲ, ಸ್ವಲ್ಪ ವೆಯ್ಟ್ ಮಾಡಲೇಬೇಕು. ಅಟ್ಲೀಸ್ಟ್ 500 ಲೆವೆಲ್ ಬರೋ ತನಕ ಅಂತೂ ಕಲ್ಯಾಣ್ ಜ್ಯುವೆಲರ್ಸ್ ನಾಟ್ ರೆಕಮೆಂಡೆಡ್. ಬಟ್ ಫಂಡಮೆಂಟಲಿ ಒಳ್ಳೆ ಕಂಪನಿ. ಆಲ್ರೆಡಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ನೀವು ಖಂಡಿತವಾಗ್ಲೂ ಹೋಲ್ಡ್ ಮಾಡಿ ಇಟ್ಕೋಬೋದು. CG ಪವರ್ ಬಗ್ಗೆ ಹೇಳಿ ಅಂತ. ಇದು ಸರ್ ಅದೇ ರೀತಿ ಯಾವ ರೀತಿ ಪವರ್ ಮೇಲ್ಗಡೆ ಹೋಯಿತು ಅಂದರೆ ಇವತ್ತು ಐ ಥಿಂಕ್ ಟಾಟಾ ಪವರ್ ಎಲ್ಲದೂ ಕೂಡ ಮೇಲ್ಗಡೆ ಹೋಗಿತ್ತು ಅನಿಸುತ್ತೆ. 2007
17ರಿಂದ ಇಲ್ಲಿ ತನಕ ಏನೇನು ಮೂಮೆಂಟ್ ಆಗಿರಲಿಲ್ಲ ನೋಡಿ, ಫುಲ್ ಫ್ಲ್ಯಾಟ್ ಇದು ಆನ್ ಗ್ರಾಫ್, ಕರೆಕ್ಟ್. ಸೊ ಈಗ ಒಂದೇ ಸಲ ಅಷ್ಟು ಮೂಮೆಂಟ್ ಕೊಟ್ಟಿದೆ. ಎಗೇನ್ ಇದರಲ್ಲೂ ಸೇಮ್ ಆಲ್ರೆಡಿ ಇನ್ವೆಸ್ಟ್ ಆಗಿದೆ ಅಂತಂದರೆ ಬೇರೆ ಲೆಕ್ಕ, ಬಟ್ ಹೊಸದಾಗಿ ಈಗ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ದಯವಿಟ್ಟು ದೂರ ಇರಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಒಳ್ಳೆ ಮೂಮೆಂಟ್ ಆಗಿದೆ. ಈಗ ನಾವು ತೊಗೊಂಡ್ರೆ ನಿಮಗೆ ರಿಸ್ಟು ರಿವಾರ್ಡು ಕೂತ್ಕೊಳ್ಳೋದಿಲ್ಲ. IRDA ಬಗ್ಗೆ ಹೇಳಿ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಸರ್ IRDA ವಾಪಸ್ ಇವಾಗ ಈ ಒಂದು ಬೇಸ್ ಝೋನ್ ಏನಿದೆ ಅದಕ್ಕೆ ಬಂದು ಟೆಸ್ಟ್ ಮಾಡ್ತಾರೆ. ಅಂದರೆ ಆಯಿತು IPO ಇಂದ ಒಂದು ಮೇಲ್ಗಡೆ ಹೋಯಿತು, ವಾಪಸ್ ಇಲ್ಲಿ ಟೆಸ್ಟ್ ಮಾಡ್ತು, ಇಲ್ಲಿಂದ ಮೇಲ್ಗಡೆ ಹೋಯಿತು, ಈಗ ವಾಪಸ್ ಆ ಝೋನಿಗೆ ಟೆಸ್ಟ್ ಆಗ್ತದೆ. ಈ ಝೋನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ವ್ಯೂ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. IRDAನಲ್ಲಿ ಏನು ಇಷ್ಟು ತನಕ ಪಾಸಿಟಿವ್ ಸೆಂಟಿಮೆಂಟ್ ಬಂದಿತ್ತು ಅದು ಉಳಿದಲ್ಲಿರುವಂಥ ಸಾಧ್ಯತೆ. ಯಾಕೆಂದರೆ ಇಲ್ಲಿ ನೋಡಿ ಇಲ್ಲೆಲ್ಲ ಚುಕ್ಕಿ ಆಟ ಇದೆಲ್ಲ ಆಗಿರುವಂಥ ಸ್ಟಾಕು. ಸೊ 180 ನೆಕ್ಸ್ಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಸ್ಟಾಕಿಗೆ. ಸೊ ಆಯಿತು, ಆರ್ಡರ್ ಬುಕ್ ಚೆನ್ನಾಗಿರ್ಬೋದು, ಪ್ರಾಫಿಟಬಿಲಿಟಿ ಇಯರ್ ಆನ್ ಇಯರ್ ಜಂಪ್ ಆಗ್ತಾ ಇರ್ಬೋದು, ರಿನ್ಯೂವಲ್ ಎನರ್ಜಿ ಸೆಕ್ಟರ್ ಇದೆಲ್ಲ ಇರ್ಬೋದು. ವ್ಯಾಲ್ಯೂಯೇಷನ್ ಬೇಸ್ ನನಗೂ ಈಗಲೂ ಕೂಡ ಇದು ಕಾಸ್ಟ್ಲಿ ಸ್ಟಾಕ್ ಅಂತಲೇ ಹೇಳ್ತೀನಿ. ಆಯಿತು, ಆರ್ಡರ್ ಬುಕ್ ಚೆನ್ನಾಗಿರ್ಬೋದು, ಇದೆಲ್ಲ ಅಂತ ನಾವು ಇಲ್ಲಿ ಬಂದಾಗಲೂ ನಾವು ಮಾತಾಡ್ಕೊತಾ ಇದ್ವಿ. ಬಟ್ ಅದಾದಮೇಲೆ ತುಂಬ ಒಳ್ಳೊಳ್ಳೆ ಆರ್ಡರ್ಗಳು ಬಂತು. ರೈಲ್ವೆನಲ್ಲಿ ರಿನ್ಯೂವಲ್ ಎನರ್ಜಿದು ಇದೆಲ್ಲ ಪುಷ್ ಆಗ್ತಾ ಹೋಯಿತು. ಬಟ್ ಸ್ಟಿಲ್ ಈಗ ನೀವು ನೋಡ್ತಾ ಹೋಗೋದ್ರೆ ಅಮಾಂಗ್ಸ್ ಆಲ್ ದ ರೈಲ್ವೆ ಪ್ಲೇಯರ್ಸು ಇದು ಸ್ವಲ್ಪ ಕಾಸ್ಟ್ಲಿಯಾಗಿ ನಡೀತಾ ಇದೆ. ಹಾಗಾಗಿ ಒಂದು ಕರೆಕ್ಷನ್ ಆಗುವಂಥದ್ದು ಪೆಂಡಿಂಗ್ ಇದೆ. ಸೊ IRDA 180 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ತನಕ ನಾನಂತೂ ರೆಕಮೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಈಗೇನು ನಾನು ಡಿಸ್ಕ್ಲೇಮರ್, ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. SBI ಲೈಫು ಇವತ್ತೊಂದು ಇಂಟ್ರಾಡೇ ಆಪರ್ಚುನಿಟಿ ಇತ್ತು, ಅದನ್ನ ಕವರ್ ಮಾಡೋಣ ಅಂತ ಹೇಳಕ್ಕೆ ಬಂದೆ. ಬಟ್ ಇವತ್ತು ಡೈರೆಕ್ಟಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು. ಯಾಕೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ಡೈಲಿ ಕೆಂಡಲ್ಲಿ ಒಂದು ಆಲ್ ಟೈಮ್ ಹೈಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು 4 ದಿನದಿಂದ, ಕರೆಕ್ಟ್. ಇವತ್ತು ಏಕದಮ್ ಆ ಬಸ್ ಸ್ಟ್ಯಾಂಡ್ಗಿಂತ ಕೆಳಗಡೆ ಓಪನ್ ಆದಾಗ ಇಲ್ಲಿ ಒಂದು ಒಳ್ಳೆ ಟ್ರೇಡ್ ಇತ್ತು. ಸೊ ಆ ಒಂದು ಟ್ರೇಡ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ತು. ಸೊ ಎಲ್ಲಿ ತನಕ ಕ್ಯಾಪ್ಚರ್ ಮಾಡಬಹುದು ಅಂದ್ರೆ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ 1840-50ರಲ್ಲಿ ಒಂದು ಸಪೋರ್ಟ್ ಇದೆ ಅಂತ. ಸೊ ಬಂದ್ರೂ ಈ ಮಧ್ಯ ಟ್ರೇಡನ್ನು ಅಷ್ಟೇ ನಾವು ಕ್ಯಾಪ್ಚರ್ ಮಾಡಬೇಕಾಗಿತ್ತು. ಸೊ ಈಸಿಯಾಗಿ ಒಂದು 15-20 ಪಾಯಿಂಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಯಾವುದರಲ್ಲಿ SBI ಲೈಫಲ್ಲಿ ಸಿಕ್ತು. ಮ್ಯಾಸ್ಡಾಕ್ ನೋಡಿ, ಮ್ಯಾಸ್ಡಾಕ್ ಇಂಟ್ರೆಸ್ಟಿಂಗ್ಲಿ ಇವತ್ತೊಂದು ಬುಲ್ಲಿಶ್ ಹರಾಮಿ ಕ್ಯಾಂಡಲ್ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಅಂದರೆ ಒಂದು ಇಲ್ಲಿ ತನಕ ಬಂದು ಈ ರೀತಿ ಒಂದು ಪ್ರೆಗ್ನೆಂಟ್ ಕ್ಯಾಂಡಲ್ ಆಯಿತು ಅಂತಂದರೆ ವಾಪಸ್ ಮೇಲ್ಗಡೆ ಸೆಂಟಿಮೆಂಟ್ ಕೊಡ್ಬೋದು ಅಂತ. ಯಾಕಂದರೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಹತ್ರ ಬಂದ್ಬಿಟ್ಟು ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ, ಅಂದರೆ ಮೇಲ್ಗಡೆ ಹೋಗಿ ಇಲ್ಲಿ ಬರ್ತಾ ಇದೆ. ಸೊ ಬಟ್ ಆ ರೀತಿ ಆಗಿಲ್ಲ, ಅಂದರೆ ಕ್ಲಿಯರ್ ಕಟ್ಟಾಗಿ ಬುಲ್ಲಿಶ್ ಹರಾಮಿ ಅಂತ ಹೇಳಿಲ್ಲ ನಮಗೆ. ಬಟ್ ಇಂಟ್ರಾಡೇನಲ್ಲಿ ಇವತ್ತು ಒಂದು ಆಲ್ಮೋಸ್ಟ್ ನೋ ಲಾಸ್ ನೋಗೆ 4395 ಸ್ಟಾಪ್ ಲಾಸ್ ಇಟ್ಕೊಳ್ಳಿ, ಈ ಲೆವೆಲಿಂದ ಒಂದು ಆ್ಯಡ್ ಮಾಡ್ಕೊಂಡು ಇಲ್ಲಿಂದ ಒಂದು ಮೂಮೆಂಟ್ ಬರ್ಬೋದು ಅಂತ ಮಾತಾಡಿದ್ವಿ. ಆದರೆ ಅದೇ ಝೋನಲ್ಲಿ ಉಳಿದಿದೆ. ಸೊ ನಾಳೆ ಏನಾದರೂ ಮೂಮೆಂಟ್ ಮೇಲ್ಗಡೆ ಕೊಡ್ತಾ ಹೋಯ್ತು ಅಂತಂದರೆ ನೋಡ್ತಾ ಹೋಗಬೇಕು. ಬಟ್ ಈಗ ನಾನು ಹೇಳ್ದಂಗೆ ಬುಲ್ಲಿಶ್ ಹರಾಮಿ ಕನ್ಫರ್ಮೇಷನ್ ಆಗಿಲ್ಲ. ಮತ್ತು ಇಲ್ಲಿ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ನೀವು ನೋಡೋದಾದ್ರೆ ಎಕ್ಸಾಕ್ಟಾಗಿ ಟ್ರೆಂಡ್ ಲೈನ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಇಲ್ಲೊಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತೂ ಬರ್ತಾ ಇದೆ. ಇಲ್ಲಿ ಸ್ಟಾಕಿಗೆ ಕರೆಕ್ಟಾಗಿ ಹಾಕೋಬೇಕು. ಈ ರೀತಿ ಹಾಕೊಂಡ್ರೆ ಆ ಟ್ರೆಂಡ್ ಲೈನ್ ರೆಫರೆನ್ಸ್ ಇದೆ. ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು 4500 ತನಕ ಮೂಮೆಂಟು ನೋಡಲಿಕ್ಕೆ ಸಿಗ್ಬೋದು, ಕನ್ಸಿಡರಿಂಗ್ ಒಂದು ಬೇಸ್ನ ಮಾಡಿ ಅಲ್ಲಿಂದ ಮೇಲ್ಗಡೆ ಹೋಗ್ತಾ ಇರೋದ್ರಿಂದ. ಸೊ ನೋಡ್ತೋಣ, ಟ್ರ್ಯಾಕ್ ಮಾಡ್ತೀರಿ ಮ್ಯಾಸ್ಡಾಕು ಡಿಫೆನ್ಸ್ ಸೆಕ್ಟರ್ ಕಂಪನಿ. ಸೊ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ, ಇಂಟ್ರಾಡೇಗೆ ಏನಾದರೂ ಆಪರ್ಚುನಿಟಿ ಕೊಡುತ್ತಾ ಅಂತ. 5750 ಒಳ್ಳೆ ಕರೆಕ್ಷನ್ ಆಗಿತ್ತು. ಈಗ ಇಲ್ಲಿ ಒಂದು ಬೇಸ್ ಮಾಡಿದೆ, ಇಲ್ಲಿಂದ ಟರ್ನ್ ಅರೌಂಡ್ ಆಯಿತು ಅಂತಂದರೆ ಮತ್ತೆ 4000 ಲೆವೆಲ್ಗಳು 5000 ಲೆವೆಲ್ಗಳ ತನಕ ಹೋಗುವಂಥ ಸಾಧ್ಯತೆ ಇದೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾರ್ಟ್ ಸ್ಟಾಕ್ ನನಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.